ಅವತ್ತಿನ ಸಂಜೆಗೆ ಬಹಳ ಸುಂದರವಾದ ಒಂದು ಜಾಗಕ್ಕೆ ಬಂದ್ವಿ. ಅದರ ಹೆಸರು ಹೆಬಳ ಅಂತ. ಗುಡ್ಡಗಳ ನಡುವೆ ಇರ್ತಕ್ಕಂಥ ಹವಳ ದ್ವೀಪ ಅನ್ನಿಸ್ತು ನನಗೆ. ಒಂದು ರೀತಿಯಲ್ಲಿ ಇದು ಸೈಮನ್ ಲೋಬನ ಕುದುರೆ ಮುಖ ಅನ್ಬೇಕು. ಸೈಮನ್ ಲೋಬೋ ಎಷ್ಟು ರಸಿಕ ಅಂತ ಅಂದರೆ 4 ಜನ ಮದುವೆ ಆಗ್ತಾರೆ. 4 ಜನದಿಂದ 32 ಜನ ಮಕ್ಕಳಾಗ್ತಾರೆ. ಎಂಥ ಮಳೆ ಅಂದರೆ ಮಳೆ ಒಡೆದು ಕಾಲಿನ ಮತ್ತು ಕೈನ ರೋಮಗಳೆಲ್ಲ ಹೊರಟೋಗ್ಬಿಡೋದು. ನಕ್ಸಲಿಸಮ್ ಯಾಕೆ ಇಲ್ಲಿ ಶುರುವಾಯಿತು? ನಿನ್ನೆ ರಾತ್ರಿ ತಾನೇ ಒಂದು ಗುಂಪು ನಕ್ಸಲರ ಒಂದು ಗುಂಪು ಬಂದು ಇಲ್ಲೇ ಇದ್ದು ಹೋಯಿತು. ಬುಡಕಟ್ಟುಗಳ ಮಕ್ಕಳುಗಳು ಪ್ರಾಣಗಳು ಕಳ್ಕೊಂಡ್ರಲ್ಲ, ಅದರಿಂದ ನನಗೆ ಈ ವ್ಯವಸ್ಥೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಒಂದು ನಾವು ಪಡೆಯುವ ನ್ಯಾಯವನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಮೂಲಕನೇ ಪಡೆಯಬೇಕು. ಈ ಎಲ್ಲ ನದಿಗಳು ಹುಟ್ಟುವ ನದಿಗಳ ಉಗಮಸ್ಥಾನವಾದಂಥ ಜಾಗವನ್ನು ಈ ರೀತಿ ಗಣಿಗಾರಿಕೆಗಾಗಿ ತೆಗೆದುಬಿಟ್ರೆ ನದಿ ಮೂಲಗಳು ಬಿತ್ತೋಗ್ತವೆ. ನಿಜವಾದ ಕಾಡಿನ ಮಕ್ಕಳು, ನಿಜವಾದ ಮಣ್ಣಿನ ಮಕ್ಕಳು ನಾವು ಅಂತ ಕ್ಲೈಮ್ ಮಾಡಬೇಕಾದರೂ ಇಲ್ಲಿ ಈ ನಾಡಿನ ಬುಡಕಟ್ಟುಗಳು. ಆದರೆ ಇವತ್ತು ಅತಂತ್ರ ಸ್ಥಿತಿಯಲ್ಲಿರೋರೇ ಅವರು. ಎಲ್ರಿಗೂ ನಮಸ್ಕಾರ. ಬೇರು ನೀರು ನದಿ, ಡಾಕ್ಟರ್ ಹೀಚಿ ಬೋರ್ಲಿಂಗಯ್ಯನವರ ಅನುಭವಗಳು ಮತ್ತು ಚಿಂತನೆಗಳು ಈ ಪಾಡ್ಕ್ಯಾಸ್ಟ್ ಸರಣಿಯ 3ನೇ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಈ ಸಂಚಿಕೆಯ ವಿಶೇಷ ಏನು ಅಂತ ಅಂದರೆ, ಬೋರ್ಲಿಂಗಯ್ಯನವರು 1985 ಕುದುರೆಮುಖ ಪರ್ವತವನ್ನು ಏರಿದ್ದು, ಅದಾದ ನಂತರ ಅದರ ಸುತ್ತಮುತ್ತ ಇರತಕ್ಕಂಥ ಟ್ರೈಬಲ್ ಜನಾಂಗಗಳಾದ ಮೇರಾ ಮತ್ತು ಮನ್ಸ ಇವರನ್ನ ಭೇಟಿಯಾಗಿದ್ದು, ಹಾಗೆ ಪರ್ವತ, ನಿಸರ್ಗ ಮತ್ತು ಅಲ್ಲಿರುವ ಜನರ ಜೀವನ ಸಂಗತಿಗಳ ಬಗ್ಗೆ ಹೇಳೋದೇ ಈ ಸಂಚಿಕೆಯ ವಿಶೇಷ. ಅಪ್ಪಾಜಿ, 3ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮತ್ತೊಂದು ಆಸಕ್ತಿದಾಯಕವಾದಂಥ ಒಂದು ಪಯಣ ಮತ್ತು ಆ ಪಯಣದಲ್ಲಿ ನನಗಾದಂಥ ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಅದು ಏನು ಅನುಭವ ಅಂತಂದರೆ, ನನಗೆ ಭಾಳ ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಮೇರಾ ಮತ್ತು ಮನ್ಸ ಅಂತಕ್ಕಂಥ ಜನಾಂಗವನ್ನು ನೋಡಬೇಕು ಒಂದ್ಸಲ ಅಂತ ಆಸೆ ಇತ್ತು. ಅವರೆಲ್ಲರೂ ಎಲ್ಲಿದ್ದಾರೆ ಅಂದರೆ, ಹೆಚ್ಚು ಕಡಿಮೆ ಕುದುರೆಮುಖದ ಆಸುಪಾಸಿನಲ್ಲಿರ್ತಕ್ಕಂಥ ಕುದುರೆಮುಖ ಪರ್ವತ, ಅದರ ಆಸುಪಾಸಿನಲ್ಲಿರ್ತಕ್ಕಂಥ ಜನ ಅವರು. ಆಮೇಲೆ ಅಲ್ಲಿನ್ನೂ ಮಲೆಕುಡಿಯರಿದ್ದಾರೆ, ಮತ್ತು ಕೊರಗರಿದ್ದಾರೆ, ಬೈರಾ ಅಂತಕ್ಕಂಥ ಇನ್ನೊಂದು ಜನಾಂಗ ಇದೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಈ 2, ಏಕೆಂದರೆ ಇದರಲ್ಲಿ ಆಟಿಕಳಂಜ ಅಂತ ಒಂದು ಕಲೆ ಇದೆ ಮೇರರದು. ಇನ್ನೊಂದು ಅವರು ದುಡಿ ಭಾಳ ಅದ್ಭುತವಾಗಿ ನುಡಿಸ್ತಾರೆ. ಅವೆಲ್ಲ ನೋಡಬೇಕು ಅಂತ ಒಂದು ಆಸೆ ನನಗೆ. ಅದಕ್ಕೆ ಏನು ಮಾಡಿದೆ, ನಾನು ಅಲ್ಲಿ ಹೋಗಬೇಕು ಅಂತಿದ್ದಾಗ ನನ್ನ ಮಿತ್ರರು ಒಂದು ಗುಂಪು ಸೇರಿ ಅವರು ಕುದುರೆಮುಖ ಟ್ರೆಕ್ಕಿಂಗ್ ಹೋಗೋದಕ್ಕೆ ಒಂದು ತೀರ್ಮಾನ ಮಾಡಿದರು. ಅದನ್ನು ನನಗೆ ಹೇಳಿದ್ರು, ನೀವು ಬರ್ತೀರಾ ಅಂತೇಳಿ. ಸರಿ ಹೋಗೋಣ. ಅದೊಂಥರ ಕುದುರೆಮುಖ ಕೂಡ ಭಾಳ ವರ್ಷಗಳಿಂದ ನನಗೆ ನೋಡಬೇಕು ಅಂತಿತ್ತು ಮತ್ತು ಸಾಧ್ಯವಾದರೆ ತುದಿಯವರೆಗೆ ಬೆಟ್ಟವನ್ನು ಏರಬೇಕು ಅಂತ ಆಸೆ ಇತ್ತು. ಆ ಕಾರಣಕ್ಕಾಗಿ ನಾನು ಆ ಟ್ರೆಕ್ಕಿಂಗ್ ಗುಂಪು ಜೊತೆ ಅಡ್ವೆಂಚರರ್ಸ್ ಅಂತ ಬೆಂಗಳೂರಿನ ನಮ್ಮ ಗೆಳೆಯರು SL ಸ್ವಾಮಿ ಮತ್ತು ತಂಡದವರು, ನಾನು ಏನು ಮಾಡಿದೆ, ಯಥಾ ಪ್ರಕಾರ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಕ್ಯಾಮ್ರಾಮನ್ ಅವರನ್ನು ಕೂಡ ಕರ್ಕೊಂಡು ನಾವು ಒಟ್ಟಿಗೆ ಹೊರಟ್ವಿ. ಆ ಕುದುರೆಮುಖಕ್ಕೆ ಏನು ಜನಾಂಗದ ಅಧ್ಯಯನಕ್ಕಿಂತ ಕುದುರೆಮುಖ ಏರೋದು ಇಳಿಯೋದೇ ಒಂದು ದೊಡ್ಡ ಕಥೆ ಆಗೋಗ್ಬಿಡ್ತು ನಮಗೆ. ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದ ಅನುಭವ ಅದು. ಬೆಂಗಳೂರಿನಲ್ಲಿ ಬಸ್ ಹತ್ತಿ ಬೆಳ್ತಂಗಡಿನಲ್ಲಿ ಇಳಿದ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿನಲ್ಲಿ ಇಳಿದು ಅಲ್ಲಿಂದ ಸುಮಾರು ದೂರ ಹೋಗಬೇಕು ಮತ್ತು ಒಂದು ಜೀಪ್ನಲ್ಲಿ ಕುದುರೆಮುಖದ ತಪ್ಪಲಿಗೆ ಹೋದ್ವಿ. ನಾವೂರು ಅಂತೇಳಿ, ಅದು ಕುದುರೆಮುಖ ತಪ್ಪಲಿನಲ್ಲಿದೆ. ಆ ನಾವೂರುವರೆಗೆ ಜೀಪ್ನಲ್ಲಿ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ನಾವು ಹೊರಟ್ವಿ ಬೆಟ್ಟ ಏರೋದಕ್ಕೆ ಟ್ರೆಕ್ಕಿಂಗ್ ಪಂಥದಲ್ಲಿ. ಸುಮಾರು ನಮ್ಮ ಜೊತೆಗೆ ಒಂದು ಪಕ್ಷಿ ತಜ್ಞರಿದ್ದರು, ಕ್ಯಾಮ್ರಾಮನ್ಗಳಿದ್ದರು, ಆಮೇಲೆ ಮಹಿಳೆಯರು, ಮಕ್ಕಳು ಕೂಡ ಇದ್ದರು. ಎಲ್ಲರೂ ಭಾಳ ಉತ್ಸಾಹದಲ್ಲಿದ್ದರು. ಬಟ್ ಅದೇನಂತಂದರೆ, ಆ ಟೈಮ್ಗೆ ಅದು ಸ್ವಲ್ಪ ಚಳಿ ಇನ್ನೇನು ಶುರುವಾಗುವಂಥ ಸಮಯ. ಆದರೆ ಮಳೆ ಕೂಡ ಆವಾಗವಾಗ ಇತ್ತು. ಕೆಳಗಡೆಯಿಂದ ಕುದುರೆಮುಖ ಪರ್ವತವನ್ನು ನೋಡಿದ್ರೆ ಏನೇನೂ ಕಾಣ್ತಾ ಇರಲಿಲ್ಲ. ಸಂಪೂರ್ಣವಾಗಿ ಮಂಜಿನಿಂದ ಆವೃತ ಆಗೋಗ್ಬಿಟ್ಟಿತ್ತು. ಸಾಕಷ್ಟು ಕಡದಾಗಿತ್ತು ಬೆಟ್ಟ ಹೋಗ್ತಾನೇ. ಅಂದರೆ ಒಬ್ಬರಿಂದ ಒಬ್ಬರೇ ಹೋಗಬೇಕು. ಆ ಕಡೆ ಈ ಕಡೆ ಅಂದರೆ ಒಂದು ರೀತಿ ಕಾಲ ಹಾದಿಗಳವು, ಟ್ರೆಕ್ಕಿಂಗ್ ಹಾದಿಗಳು, ಕಾಲ ಹಾದಿಗಳು. ಸೊ ಹಾಗಾಗಿ ದೊಡ್ಡ ರಸ್ತೆ ಕೂಡ ಇಲ್ಲ. ಸೊ ಹೋಗ್ತಾ ಹೀಗೆ ಮಂಜಿನೊಳಗೇ ನಡ್ಕೊಂಡು ಹೋದ್ವಿ ಸುಮಾರು ದೂರ ಹೋಗಿ ಒಂದು ಹಂತಕ್ಕೆ ಹೋದಾಗ ಸ್ವಲ್ಪ ಮಂಜು ಇನ್ನು ಸ್ವಲ್ಪ ಕರಗ್ತಾ ಇದೆ ಅಂತ ಅನ್ನಿಸ್ತು. ಮತ್ತು ಒಂದು ಹೆಚ್ಚು ಕಡಿಮೆ ಒಂದು 2-3 ಗಂಟೆ ನಡೆದಿದ್ವಿ ಅನಿಸುತ್ತೆ ಅಷ್ಟೊತ್ತಿಗಾಗಲೇ. ಅಲ್ಲಿ ಒಂದು ಕಡೆಗೆ ಮಂಜು ಸುಮಾರು ಕರಗ್ತಾ ಬಂತು. ಒಂದು ಹೆಬ್ಬಂಡೆ ಕಾಣಿಸ್ತು, ಅಂದರೆ ಹಾಸ್ಕೊಂಡಿರೋದು. ಅಲ್ಲಿ ನಮ್ಮನ್ನೆಲ್ಲ ಅವರು ಕೂತ್ಕೊಳ್ಳಿ, ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಕೂರಿಸಿದ್ರು. ನೋಡ್ತಾ ಇದ್ದಾಗೆ ಇಡೀ ಮಂಜು ಕ್ಷಣಾರ್ಧದಲ್ಲಿ ಕರಗೋಗ್ಬಿಡ್ತು. ನೋಡ್ತಾ ಇದ್ವಿ ನಾವು. ಕರಗಿತ್ತು ಅಂತ ಅಂದರೆ ಸುತ್ತಲೂ ಎಂಥ ಸೌಂದರ್ಯ. ಅಷ್ಟೊತ್ತಿಗಾಗಲೇ ಸುಮಾರು ನಾವು 1000 ಅಡಿ ಹತ್ತಿದ್ವಿ ನಾವು ಅಷ್ಟೇ. 1000 ಅಡಿನೂ ಇನ್ನೂ ಹತ್ತಿರಲಿಲ್ಲ ನಾವು.
ಆದರೆ ಅಲ್ಲಿಂದ ಕೆಳಗಡೆಗೆ ಅದೆಷ್ಟು ಕಣಿವೆಗಳು, ದೂರ ದೂರಕ್ಕೆ ಬೆಟ್ಟಗಳು, ಬೆಟ್ಟ ಸಾಲುಗಳು, ಮತ್ತು ಆ ಕಣಿವೆಗಳ ನಡುವೆ ಕೂತ್ಕೊಂಡಿದ್ದಂಥ ಮಂಜು, ಸಾಗರದ ಥರದಲ್ಲಿ ಕೂತ್ಕೊಂಡಿದ್ದಂಥ ಮಂಜು, ಒಂಥರ ಬಹಳ ಒಂದು ಏನಿದು ನೇಚರ್ ಹಿಂಗಿದೆಯಲ್ಲ, ಇಷ್ಟು ಅದ್ಭುತವಾಗಿದೆಯಲ್ಲ ಅಂತ ಎಲ್ರಿಗೂ ಆಶ್ಚರ್ಯ ಆಗುವಷ್ಟು ಮಟ್ಟಿಗೆ ಅಲ್ಲಿ ಕುಂತು ನಾವೆಲ್ಲ ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಇನ್ನೊಂದು ಸ್ವಲ್ಪ ದೂರ ಹೋಗಿದ್ವಿ ಅಷ್ಟೇ, ಮತ್ತೆ ಯಥಾ ಪ್ರಕಾರ ಮಂಜು ಸಂಪೂರ್ಣವಾಗಿ ಮುಸುಕ್ಬಿಡ್ತು. ಮತ್ತೆ ನಾವು ಮಂಜು ಲೋಕದಲ್ಲೇ ಒಂಥರ ನಿಗೂಢವಾಗಿ ನಮ್ಮ ಹೆಜ್ಜೆಗಳು ಮುಂದೆ ಏನು ಹೋಗ್ತಾ ಇದ್ರೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗೋದಷ್ಟೇ. ಆ ಕಡೆಗೂ ಕಾಣಲ್ಲ, ಈ ಕಡೆಗೂ ಕಾಣೋದಿಲ್ಲ. ಒಂದು ರೀತಿ ಕಾಣದೇ ಇರೋದು ಒಳ್ಳೇದೇ ಆಯ್ತೇನೆ, ಯಾಕೆಂದ್ರೆ ಹೋಗ್ತಾ 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 ಎಷ್ಟು ಸ್ಟೀಪ್ ಬೆಟ್ಟ ಅದು ಅಂದರೆ ನಾವು ಇಳಿಬೇಕಾದ್ರೆ ನಮ್ಗೆ ಗೊತ್ತಾಯ್ತದು. ಆಮೇಲೆ ಇನ್ನೂ ಒಂದಷ್ಟು ದೂರ ಹೋದ್ಮೇಲೆ ಮತ್ತೆ ಹಿಂಗೆ ಮಂಜು ಮುಸುಕೊಳ್ಳೋದು, ಮತ್ತೆ ಅಲ್ಲೆಲ್ಲಿ ತೆಕ್ಕೊಳ್ಳೋದು. ಒಂದು ಸಂದರ್ಭದಲ್ಲಿ ಒಂದು ಭಾಗದಿಂದ ಕುದುರೆಮುಖದ ಪೀಕ್ ನಮಗೆ ಕಾಣಿಸ್ತು. ಆ ಕುದುರೆಮುಖ ಅಂತ ಯಾಕೆ ಹೇಳ್ತಾರೆ ಆ ಪರ್ವತಕ್ಕೆ ಅಂತಂದರೆ, ಅದರ ತುದಿ ಇದೆಯಲ್ಲ, ಅದು ಕುದುರೆಯ ಮುಖದ ರೀತಿಯಲ್ಲಿ, ಅಂದರೆ ಕತ್ತಿನಿಂದ ಈಚೆಗೆ ಕುದುರೆ ಹಿಂಗೆ ಕತ್ತಾಕೊಂಡು ನಿಂತರೆ ಹೇಗಿರ್ತದೋ ಅದ್ರ ಗೊರಸು ಸಮೇತ ಕುದುರೆ ಮುಖ ಇದೇನೋ, ಇಲ್ಲಿ ಕುದುರೆ ಮುಖನೇ ದೇವ್ರು ತಂದು ಇಟ್ಬಿಟ್ಟಿದ್ದಾನೆ ಅನ್ನೋ ಥರದಲ್ಲಿ ಕಾಣಿಸುತ್ತೆ ಅದು. ಅದಕ್ಕೆ ಅದು ಕುದುರೆ ಮುಖ ಅಂತಲೇ ಸಹಜವಾಗಿ ಹೆಸರಿಟ್ಟಿದ್ದಾರೆ ಅದು. ಸೊ ಅದು ಅಲ್ಲಲ್ಲಿ ಕಾಣಿಸ್ತು. ಅದನ್ನು ನೋಡ್ಕೊಂಡು ಅಯ್ಯೋ ಇನ್ನೂ ಎಷ್ಟು ದೂರ ಇದೆಯಪ್ಪ, ಯಾವಾಗ ತಲುಪೋದು ಅನ್ನೋ ಥರದಲ್ಲಿ. ಅದೇನು ಸಾಮಾನ್ಯ ಅಲ್ಲ, ನಮ್ಮ ಟ್ರೆಕ್ಕಿಂಗು ವಾಸ್ತವವಾಗಿ 2 ದಿನ ಹೋಗೋದು 2 ದಿನ ಬರೋದು, 4 ದಿನಗಳ ಟ್ರೆಕ್ಕಿಂಗ್ ನಮ್ಮದು. ಆಮೇಲೆ ನೇರ ಹತ್ತಲಿಕ್ಕಾಗಲ್ಲ ಆ ಪರ್ವತನ, ಬೆಟ್ಟಗಳ ಸಾಲು, 10,000 ಬೆಟ್ಟಗಳನ್ನು ಹತ್ತಬೇಕು, ಇಳಿಬೇಕು. ಹಾಗಾಗಿ ಅದು ತುಂಬ ಸಮಯ ತೆಗೆದುಕೊಳ್ತಕ್ಕಂಥ ಒಂದು ಬೆಟ್ಟ ಅಲ್ಲ, ಅದು 10,000 ಬೆಟ್ಟಗಳ, 100 ಬೆಟ್ಟಗಳ ಒಂದು ಸಂಗಮ ಅದು. ಸೊ ಹಂಗೆ ಹೋಗ್ತಾ ಇದ್ವಿ. ಹೋಗ್ತಾ 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 ಅವತ್ತಿನ ಸಂಜೆಗೆ ಒಂದು ಬಹಳ ಸುಂದರವಾದ ಒಂದು ಜಾಗಕ್ಕೆ ಬಂದ್ವಿ. ಅದರ ಹೆಸರು ಹೆವಳ ಅಂತ. ಸುಮಾರು ಹೆಚ್ಚು ಕಡಿಮೆ ನಾವೊಂದು 3,000 ಅಡಿ ಹತ್ತಿದ್ವಿ ಅನಿಸುತ್ತೆ ಸಂಜೆ ಅಷ್ಟೊತ್ತಿಗೆ, ಬೆಳಗ್ಗಿನಿಂದ ಸಂಜೆ ಅಷ್ಟೊತ್ತಿಗೆ 3 ಅಥವಾ 4,000 ಅಡಿನೇ ಇರ್ಬೋದೇನೋ ಅಲ್ಲಿಗೆ. ಸೊ ಆ ಹೆವಳಕ್ಕೆ ಹೋಗಿ ತಲುಪಿದ್ವಿ. ಅದು ಹೇಗಿದೆ ಅಂತಂದರೆ, ಅದು ಹೆವಳ ಅನ್ನೋದಕ್ಕಿಂತ ಹವಳ ಅಂತ ಹೇಳ್ಬೋದೇನೋ ಅನಿಸುತ್ತೆ. ಅದು ಹವಳ ಅಂದರೆ ಈ ನಾವು ಕತ್ನಲ್ಲಿ ಕರಿಮಣಿಗಳ ಜೊತೆಗೆ ನಮ್ಮ ಹೆಣ್ಮಕ್ಳು ಸೇರಿಸ್ಕೊಳ್ತಲ್ಲ, ತುಂಬ ಸುಂದರವಾಗಿರ್ತದೆ. ಹವಳ ದ್ವೀಪ ಅಂತ ಕೂಡ ಕರೀತಾರೆ. ಸಮುದ್ರದಲ್ಲಿ ಹವಳ ದ್ವೀಪಗಳಿರ್ತವೆ. ಅದೇ ರೀತಿ ಇದು ಗುಡ್ಡಗಳ ನಡುವೆ ಇರ್ತಕ್ಕಂಥ ಹವಳ ದ್ವೀಪ ಅನ್ನಿಸ್ತು ನನಗೆ. ಅವರು ಹೆವಳ ಅಂತ ಕರೆದ್ರು ಕೂಡ. ಯಾಕೆ ಅಂತಂದರೆ, ಅಲ್ಲಿ ಹೋಗ್ತಿದ್ದಂಗೆ ಒಂಥರ ಸಮತಟ್ಟಾದ ಒಂದು ಕಣಿವೆ ಸಿಕ್ತು ನಮಗೆ. ಅಲ್ಲಿ ಒಂದು ಹಳ್ಳ ಹರಿತಾ ಇದೆ, ಜುಳು ಅಂತ ತಿಳಿ ನೀರಿನ ಹಳ್ಳ. ಆಮೇಲೆ ಗದ್ದೆಗಳನ್ನ ಮಾಡಿದ್ದಾರೆ, ಆಗ್ತಾನೆ ನಾಟಿಗಳನ್ನ ಮಾಡಿ ಒಂಥರ ಅದು ನೀರಿನಲ್ಲಿ ಆ ಗದ್ದೆಗಳ ಪೈರೆಲ್ಲ ಪ್ರತಿಬಿಂಬಿಸ್ತಾ ಇದ್ವು. ಸುತ್ತಲೂ ನೋಡಿದ್ರೆ ಪರ್ವತಗಳ ರಾಶಿ, ಅಂದರೆ ಇಡೀ ಸುತ್ತಲೂ ಪರ್ವತಗಳ ನಡುವೆ ಒಂಥರ ಬಹಳ ಸುಂದರವಾದಂಥ ಒಂದು ಕಣಿವೆ ಇದೆ, ವಿಶಾಲವಾದ ಕಣಿವೆ, ಹಸಿರು ತುಂಬಿದ ಕಣಿವೆ. ಅದಕ್ಕೆ ಅದೊಂದು ಹವಳ ದ್ವೀಪ ಅಂತ ನನಗೆ ಒಂಥರ ಅನ್ನಿಸ್ತದು, ಸಮುದ್ರದ ನಡುವಿನ ಹವಳ ದ್ವೀಪ ಥರ. ಆಮೇಲೆ ಅಲ್ಲಿ ನಮ್ಗೆ ಇನ್ನೊಂದು ಆಶ್ಚರ್ಯ, 3-4 ಮನೆಗಳು ಬೇರೆ ಇವೆ ಅಲ್ಲಿ. ಸ್ವಲ್ಪ ಹುಲ್ಲೊತ್ತಿಸಿದ್ರೆ ಸ್ವಲ್ಪ ಹೆಂಚುಗಳಿದೆ. ಒಂದು ಮನೆ ಮಾತ್ರ ಸ್ವಲ್ಪ ದೊಡ್ಡದಾಗಿತ್ತು, ಉಳಿದವು ಸಣ್ಣ ಸಣ್ಣ ಅಲ್ಲಲ್ಲಿ ದೂರದಲ್ಲಿ ಮನೆಗಳಿವೆ. ಅರೆ ಇದೇನಿದು ಇಷ್ಟು ಎತ್ತರದಲ್ಲಿ ಬಂದು ಯಾರಿಲ್ಲಿ 3,500-4,000 ಅಡಿ ಎತ್ತರ ಇದು, ಇಲ್ಲಿ ಬಂದು ಯಾರು ಇದನ್ನು ಕಟ್ಕೊಂಡ್ರು, ಯಾಕಿದ್ದಾರೆ ಇಲ್ಲಿ ಅಂತ ನಮ್ಗೆ ಕುತೂಹಲ ಆಯಿತು. ಇವತ್ತು ಇಲ್ಲೇ ಉಳಿಯೋದು, ಇವ್ರ ಮನೆಗಳಲ್ಲೇ ಉಳಿಯೋದು ಅಂತೇಳಿ ಮತ್ತು ಅಲ್ಲಿ ಒಂದು ಕಡೆ ಗುಡಿಸಿದ್ರು. ಅದು ನೋಡಿದ್ರೆ ಒಬ್ಬ ಬಹಳ ವಿಶಿಷ್ಟ ವ್ಯಕ್ತಿಯ ಮನೆ ಅದು. ಏನಂತಂದರೆ ಸೈಮನ್ ಲೋಬೋ ಅಂತ ಅವ್ರ ಹೆಸರು. ನಾವು ನೋಡಿದ ಸಮಯಕ್ಕೆ ಅವರಿಗೆ 98 ವರ್ಷ. 98 ವರ್ಷದಲ್ಲೂ ಕೂಡ ಆ ಮನುಷ್ಯ ಎಷ್ಟು ಲವಲವಿಕೆಯಿಂದಿದ್ರು, ಮತ್ತು ಮುಖ ಎಲ್ಲ ಸುಕ್ಕುಗಟ್ಟಿತ್ತು, ಕಣ್ಣುಗಳು ಒಳಗೋಗಿದ್ದು. ಆದರೆ ಅದೇನೋ ಒಂಥರ ಅದ್ಭುತವಾದ ಸೌಂದರ್ಯ ಇತ್ತು ಆ ಮನುಷ್ಯನಿಗೆ, ಉತ್ಸಾಹ ಇತ್ತು. ಎಲ್ಲರೂ ನಗ್ತಾ ಬನ್ನಿ ಅಂತೇಳಿ ಬಚ್ಚಬಾಯಿನಲ್ಲಿ ಕರೆದು ಕೂರಿಸಿದ್ರು. ಅಲ್ಲಿ ಎಲ್ಲರೂ ಕೂರಿಸ್ಬಿಟ್ಟು ನಾವು ಎಲ್ಲಿ ಹೆಂಗೆ ಇವ್ರು ಬಂದರು ಅಂತೇಳಿ ನಮ್ಗೆ, ಆಮೇಲೆ ಅವ್ರ ಜೊತೆಗೆಲ್ಲ ಮಾತಾಡೋಣ, ನೀವು ಸ್ವಲ್ಪ ಆಯಾಸ ಪರಿಹರಿಸ್ಕೊಳ್ಳಿ ಅಂತೇಳಿ ಆಮೇಲೆ ಬೆಲ್ಲ ನೀರು ಕೊಟ್ಟರು, ಆಮೇಲೆ ಟೀ ಮಾಡಿಕೊಟ್ರು. ಕುಡಿದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಮಿಸ್ಕೊಂಡು ಆದಮೇಲೆ ಒಂದು ಕಡೆಗೆ ನಮ್ಮ ಟ್ರೆಕ್ಕಿಂಗ್ ಗುಂಪಿನವರೇ ನಾವೇ ಅಡುಗೆಗಳು ಮಾಡ್ಕೋಬೇಕು, ಅಲ್ಲಿ ಎಲ್ಲೇ ಹೋದ್ರು ಕೂಡ ಅಡುಗೆಗಳು ಶುರು ಮಾಡಿದ್ರು ಅವ್ರ ಮನೆಯಲ್ಲೇ. ಸರಿ, ನಾವು ಕೆಲವರು ಸೈಮನ್ ಲೋಬನ್ ಮಾತಾಡ್ಸೋಕ್ಕೆ ಶುರು ಮಾಡಿದ್ವಿ. ಒಂದು ರೀತಿಯಲ್ಲಿ ಇದು ಸೈಮನ್ ಲೋಬನ ಕುದುರೆ ಮುಖ ಅನ್ಬೇಕು ನಮ್ಗೆ ಆದ ಅನುಭವ. ಅವ್ನು ಸೈಮನ್ ಲೋಬೋ ಭಾಳ ಆಶ್ಚರ್ಯ ಅಂತಂದರೆ, ನನಗೆ ಡೇಟ್ ಮರ್ತೋಗ್ಬಿಡ್ತದೆ ಅಂತ ಹೇಳಿ ಗುರ್ತಾಕೊಂಡ್ಬಂದಿದ್ದೀನಿ. 1893ರಲ್ಲಿ ಮಂಗಳೂರಿನ ಮಡಂತಾರ್ ಅನ್ನೋವಂಥ ಊರಿನಲ್ಲಿ ಹುಟ್ತಾನಿದ್ದ. 1893ರಲ್ಲಿ ಹುಟ್ಟಿ ಅವನು ಅಲ್ಲಿ ಅವ್ರ ತಂದೆ ತಾಯಿಗಳ ಜೊತೆಗಿರ್ತಾನೆ. ಆ ಸಂದರ್ಭದಲ್ಲಿ ಒಬ್ಬ ಪಾದ್ರಿಯವರು ಕುದುರೆಮುಖಕ್ಕೆ ಬಂದು ಹೋಗ್ತಾರೆ. ಯಾಕೆಂದ್ರೆ ಕುದುರೆಮುಖದ ಟಾಪಲ್ಲಿ ಒಂದು ಚರ್ಚ್ ಇದೆ ಅಂತ ಆಮೇಲೆ ಗೊತ್ತಾಯ್ತು ನಮಗೆ. ಆ ಚರ್ಚನ್ನ ನೋಡ್ಕೊಳ್ತಿದ್ದಂಥ ಒಬ್ಬ ಪಾದ್ರಿ ಅವಾಗ ಬರೋರಂತೆ.
ಆ ಪಾದ್ರಿ ಹೆಸರೇನಪ್ಪ ಅಂತಂದ್ರೆ ಧರ್ಮಗುರು ಅವರು ಮರಿಯನ್ ಲೂನಾಜಿ ಅಂತ. ಆ ಮರಿಯನ್ ಲೂನಾಜಿನವರು 1919ರಲ್ಲಿ ಈ ಸೈಮನ್ ಲೋಬೋನ ಅಲ್ಲಿಗೆ ಕರ್ಕೊಂಬರ್ತಾರೆ. ಎಲ್ಲಿಗೆ? ಕುದುರೆಮುಖಕ್ಕೆ ಕರ್ಕೊಂಡು ಬಂದು ಅಲ್ಲಿಂದ ಮೇಲ್ಕಂತೂ ಬೆಟ್ಟಗಳು ಇನ್ನೂ ಕಡಿದು ಮತ್ತೆ ಬೇರೆ ಬೇರೆ ಇದು ಅಲ್ಲೆಲ್ಲೂ ಉಳಿಲಿಕ್ಕಾಗಲ್ಲ. ಆದ್ರೆ ಈ ಕಣಿವೆ ಐತಲ್ಲ, ಬಹಳ ಒಳ್ಳೆ ಸೊಗಸಾದ ನೆಲ, ಅಲ್ಲಿ ನೀನು ಕೃಷಿ ಮಾಡ್ಕೊಂಡಿರು, ನೀನು ಒಂದು ಮನೆ ಕಟ್ಕೊಂಡು ಅಂಥೇಳಿ ಕೆಳಗಡೆಗೂ ಸಾವಿರಾರು ಅಡಿಗಳು ಯಾರೂ ಇಲ್ಲ, ಮೇಲ್ಗಡೆಗೂ ಸಾವಿರಾರು ಅಡಿಗಳು ಯಾರೂ ಇಲ್ಲ. ಆಮೇಲೆ ಸುತ್ತಲೂ ಅಗಾಧವಾದ ಅರಣ್ಯ, ಆಮೇಲೆ ಕಣಿವೆಗಳು, ಕಂದರಗಳು, ಅದರ ನಡುವೆ ಇರ್ತಕ್ಕಂಥ ಈ ಹೆವಳದಲ್ಲಿ ನೀನು ಇಲ್ಲಿರು ಅಂತ ಹೇಳಿದ್ರಂತೆ. ಅವನು ಧೈರ್ಯಶಾಲಿನೇ, ಇಲ್ಲಾಂದ್ರೆ ಯಾರು ಹಿಡಿತಿದ್ರ. ಅವನು ಬಂದು ಅಲ್ಲಿ ನೆಲೆ ನಿಲ್ತಾನೆ. ಮತ್ತು ಆ ಭೂಮಿಯನ್ನು ಕೂಡ ಅವರು ಪಾದ್ರಿ ಬ್ರಿಟಿಷ್ ದೊರೆಗಳಿಗೆ ಹೇಳಿ ಮಂಜೂರು ಮಾಡಿಸ್ಕೊಡ್ತಾರೆ ಅವನ ಹೆಸರಿಗೆ. ಸುಮಾರು ದೊಡ್ಡ ಭೂಮಿ, ಕಡಿಮೆ ಗಿಡಿಮೆ ಇಲ್ಲ ಅದು, ಬಟ್ ನೋಡೋಕ್ಕೂ ಭಾಳ ಚೆನ್ನಾಗಿದೆ. ಆಮೇಲೆ ಸದಾ ಸಂಪದ್ಭರಿತವಾದ ಭೂಮಿ, ನೀರು ಜುಳು 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 ಎಲ್ಲ ಕಡೆಯಿಂದ ಹೊರಗೆ ಬರೋವಂಥದ್ದು. ಮಧ್ಯದಲ್ಲಿ ಒಂದು ಸಣ್ಣ ಹೊಳೆ, ಏನು ಬೇಕು ಭೂಮಿ ಮಾಡೋಕ್ಕೆ ಅದಕ್ಕೇನಿಲ್ಲ. ಆಮೇಲೆ ಕೆಳಗಡೆ ಸಂಸೆ ಅಂತ ಬರ್ತದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಆ ಸಂಸೆಯಿಂದ ಕೆಲವು ದನಗಳನ್ನ ಕೊಂಡ್ಕೊಂಡು ಬಂದು ಇಲ್ಲಿಟ್ಕೊಂಡು ಅವನು ತನ್ನ ಕೃಷಿಯನ್ನು ಶುರು ಮಾಡ್ತಾನೆ. ಈಗಲೂ ಅಲ್ಲಿ ನೋಡಿದ್ವಿ ನಾವು ಹೋದಾಗ. ಆಗ್ಲೂ ಅಲ್ಲಿ ತುಂಡು ಅಲ್ಲಿ ಮಲೆನಾಡಿನ ಗಿಡ್ಡಗಳು ಅಂತ ಹೇಳ್ತೀವಲ್ಲ, ಆ ಥರದ ಸುಮಾರು ತುಂಡು ದನಗಳು ಇನ್ನೂ ಮೇಯ್ತಾ ಇದ್ವು ಅಲ್ಲಿ. ಅವಕ್ಕೆ ಸಪ್ರೇಟ್ ಕೊಟ್ಟಿಗೆಗಳೆಲ್ಲ ಮಾಡಿದ್ರು. ಆವತ್ತೊಂದು ದಿವಸ ಅವನು ಸಂಸೆಯಿಂದ ತಗೊಂಬಂದು ಹಾಲು ಉತ್ಪನ್ನಕ್ಕೆ ಅದನ್ನು ಮಾಡಿಕೊಂಡು ಕೃಷಿ ಭೂಮಿ ಅನುಕೂಲ ಮಾಡೋದಕ್ಕೆ ಅವನ್ನ ಬಳಸ್ಕೊಂಡು ಅವನು ಸೈಮನ್ ಲೋಬೋ ಅಲ್ಲಿ ಕೃಷಿಯನ್ನು ಶುರು ಮಾಡ್ತಾನೆ. ಅಷ್ಟೇ ಅಲ್ಲ, ಬೇಟೆಯನ್ನು ಚೆನ್ನಾಗಿ ಕಲ್ತ್ಕೊಬಿಡ್ಬೇಕು ಅವನು. ಅವರು ಒಂದು ಬಂದೂಕು ಕೊಡಿಸ್ತಾರೆ, ಯಾಕೆಂದ್ರೆ ಅಂಥ ಜಾಗದಲ್ಲಿ ಇದ್ದಾಗ ಒಂದು ಬಂದೂಕು ಕೊಡ್ಬೇಕಲ್ಲ. ಒಂದು ಲೈಸೆನ್ಸ್ ಕೊಡಿಸಿ ಒಂದು ಬಂದೂಕು ಕೊಡಿಸ್ತಾರೆ ಅವ್ರಿಗೆ. ಯಾರು? ಆ ಪಾದ್ರಿ. ಸೊ ಆ ಪಾದ್ರಿ ಬಂದಾಗ ಇವನು ಅವ್ರ ಜೊತೆಗೆ ತುದಿಯವರೆಗೂ ಹೋಗ್ಬೇಕು, ಮೇಲಿರೋ ಚರ್ಚಲ್ಲಿ ಅವ್ರ ಜೊತೆಗೆ ಇರಬೇಕು, ಮತ್ತೆ ಕೆಳಗಡೆ ಬಂದು ಕೆಳಗಡೆವರೆಗೂ ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಇವನು ವಾಪಸ್ ಮತ್ತೆ ಅಲ್ಲಿಗೆ ಬರಬೇಕು. ಇದ್ರ ನಡುವೆ ಸೈಮನ್ ಲೋಬೋ ಎಷ್ಟು ರಸಿಕ ಅಂತ ಅಂದ್ರೆ 4 ಜನ ಮದುವೆ ಆಗ್ತಾನೆ ಅವನು. ಕೆಲವರು ಸತ್ತು ಹೋಗ್ತಾರೆ, ಒಂದಿಬ್ರು ಹೆಂಡತಿಯರು ಇರ್ತಾರೆ. 4 ಜನದಿಂದ 32 ಜನ ಮಕ್ಕಳಾಗ್ತಾರೆ ಅವನಿಗೆ, ಒಬ್ಬನಿಗೆ 32 ಜನ ಮಕ್ಕಳು. ಅವ್ನಿಗೆ ಬೇಕು, ಅವ್ನಿಗೆ ಅಲ್ಲಿ ಒಂದು ಇದಿರ್ಬೇಕು, ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ರೆ 32 ಜನದಲ್ಲಿ ಅಂತ ಜಾಗದಲ್ಲಿರುವಾಗ ಏನ್ ಮಲೇರಿಯಾ ಬರ್ತದೋ, ಇನ್ನೊಂದು ಬರ್ತದೋ, ಏನೇನ್ ಕಾಯಿಲೆ ಬರ್ತದೋ, 9 ಜನ ಮಾತ್ರ ಉಳ್ಕೊಳ್ತಾರೆ. ಉಳಿದವರೆಲ್ಲ ಸತ್ತೋಗ್ತಾರೆ. ಹೆಂಡತಿಯರು ಸತ್ತೋಗ್ತಾರೆ, 9 ಜನ ಮಕ್ಕಳು ಮಾತ್ರ ಉಳ್ಕೊಳ್ತಾರೆ. ಈಗ ಎಷ್ಟು ಜನ ಇದ್ದಾರೆ ನಿಮ್ಮ ಮೊಮ್ಮಕ್ಕಳು ಅಂದ್ರೆ, ಮೊಮ್ಮಕ್ಕಳು ಎಷ್ಟು ಜನ ಇದ್ದಾರೆ ನನಗೇ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅವನು, ಅವನ ಅಣ್ಣ ತಮ್ಮಂದಿರು ಇಬ್ರು ಇರ್ತಾರೆ, ಅವ್ರನ್ನೂ ಕರ್ಕೊಂಡ್ಬರ್ತಾನೆ ಅಲ್ಲಿ, ಯಾಕೆಂದ್ರೆ ಅವ್ನ ಜನ ಜೊತೆಗೆ ಬೇಕಲ್ಲ. ಕರ್ಕೊಂಡ್ ಬರ್ತಾನೆ. ಈಗ ಸೈಮನ್ ಲೋಬನ ಒಬ್ಬ ಮಗ ಅವ್ರ ಜೊತೆಗಿದ್ದಾನೆ, ಮತ್ತೆ ಅವರ ತಮ್ಮನ ಮಕ್ಕಳು ಇಬ್ಬರು ಅಲ್ಲೇ ಇದ್ದಾರೆ. ಒಟ್ಟು 3 ಕುಟುಂಬಗಳು ಅಲ್ಲಿದ್ದು. ಅಂದ್ರೆ ನೀವು ಹೋಗಿದ್ದ ಸಂದರ್ಭನೇ 1985 ಆ ಟೈಮ್? ಹೌದು, ನಾವು ಹೋಗಿದ್ದು ಹೆಚ್ಚು ಕಡಿಮೆ 1985-86. 85-86 ಆ ಟೈಮ್ಗೆ ಆತನ 98 ವರ್ಷ. ಸೊ ಅವಾಗಿದ್ದವರು ಅವರ ಒಬ್ಬ ಮಗ ಜೊತೆಗಿದ್ದಾನೆ, ಕಿರಿಯ ಮಗ. ಆಮೇಲೆ ತಮ್ಮನ ಮಕ್ಕಳುಗಳಿಬ್ರು ಇದ್ದಾರೆ. 3 ಮನೆಗಳಿದೆ ಅಲ್ಲಿ ಅಷ್ಟೇ. ಉಳಿದೆಲ್ಲ ಮಕ್ಕಳೆಲ್ಲಿದ್ದಾರೆ ಅಂದ್ರೆ, ಎಲ್ಲೆಲ್ಲೋ ಕೆಳಗಡೆ, ಘಟ್ಟದ ಕೆಳಗಡೆ ಇದ್ದಾರೆ. ಕರಾವಳಿ ಇದಾರೋ, ಘಟ್ಟದಲ್ಲೋ, ಎಲ್ಲೆಲ್ಲೋ ಇದ್ದಾರೆ. ಅವ್ರು ಎಲ್ಲೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಹೋಗೋದೇ ಇಲ್ಲ. ನಾನು ಇಲ್ಲೇ ಇದ್ದೀನಿ ಯಾವಾಗ್ಲೂ ಅಂತ ಹೇಳ್ತಾನೆ. ಎಷ್ಟು ಮೊಮ್ಮಕ್ಕಳು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಈ ತರ ಸೈಮನ್ ಲೋಬೋ. ಆಮೇಲೆ ಸೈಮನ್ ಲೋಬೋಗೆ ಒಂದು ಖುಷಿ ಏನಪ್ಪಾ ಅಂದ್ರೆ, ಆ ಕಾಲದ ಕಥೆಗಳನ್ನ ಹೇಳೋದು. ಹೇಗಿತ್ತು ನನ್ನ ಕಾಲ, ಬ್ರಿಟಿಷ್ ದೊರೆಗಳು ಬರ್ತಾ ಇದ್ರು ಇಲ್ಲಿ. ಅವರು ಬ್ರಿಟಿಷ್ ದೊರೆಗಳಿಗೂ ಮೇಲೆ ಕೆಲವು ಬಂಗ್ಲೆಗಳನ್ನ ಕಟ್ಕೊಂಡಿದ್ರಂತೆ, ಅಂದ್ರೆ ವಿಶ್ರಾಂತಿ ಬಂಗ್ಲೆಗಳು. ಬೇಸಿಗೆ ಕಾಲದಲ್ಲಿ ತಂಪಿರ್ತದಲ್ಲ ಇಲ್ಲಿ, ಮಂಗಳೂರಿನ ಇದನ್ನ ತಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಇಲ್ಲಿಗೆ ಬಂದು ಉಳಿತಾ ಇದ್ರು. ಆ ವಿಶ್ರಾಂತಿ ತಂಗುದಾಣಗಳನ್ನ ಕೂಡ ಆಮೇಲೆ ಹೋದಾಗ ನಾವು ಅವಶೇಷಗಳು ನೋಡಿದ್ವಿ, ಅದಿರಲಿ ಆಮೇಲೆ ಹೇಳ್ತೀನಿ. ಹಾಗೆ ಅವ್ರು ಬಂದಾಗ ಅವ್ರ ಜೊತೆಗೆ ಇವನು ಇದ್ದು, ಅವ್ರ ರಕ್ಷಣೆ ಮಾಡಿಕೊಂಡು ಅವ್ರ ಜೊತೆಗಿದ್ದು, ಮತ್ತೆ ಕೆಳಗಡೆ ಹೋಗಿ ಇಳಿಯೋವರೆಗೂ ಅವ್ರ ಜೊತೆಗೆ ಸೈಮನ್ ಲೋಬೋ ಇರ್ತಾ ಇದ್ದ. ಆಮೇಲೆ ಒಂದ್ಸಲ ಏನಾಯ್ತಂತೆ, ಒಬ್ಬ ಬ್ರಿಟಿಷ್ ದೊರೆ ಇವ್ರು ಕರ್ಕೊಂಡು ಹೋಗ್ತಾ ಇದ್ದಾಗ ಮೇಲಕ್ಕೆ, ಪರ್ವತದ ಮೇಲಕ್ಕೆ ಏಕಾಏಕಿ ಒಂದು ಕಾಟಿ, ಅಂದ್ರೆ ದೊಡ್ಡ ಕಾಡೆಮ್ಮೆ, ಬೈಸನ್ ಅಂತೀವಲ್ಲ ನಾವು, ಆ ತರದ ಬೈಸನ್ನು ನುಗ್ಗಿ ಬರ್ತದೆ ಇವ್ರ ಕಡೆಗೆ. ಆಗ ಇವನು ದೊರೆ ಒಂದ್ 2-3 ಸಲ ಗುಂಡು ಹೊಡಿತಾನೆ, ಅದಕ್ಕೆ ಏನ್ ತಾಗದೇ ಇಲ್ಲ ಅದಕ್ಕೆ. ಆವಾಗ ಸೈಮನ್ ಲೋಬೋ ದೊರೆ ಹತ್ರ ಯಾರೋ ಬಂದು ಕಿತ್ಕೊಂಡು ತಾನು ನೇರವಾಗಿ ಗುರಿ ಇಟ್ಟು ಆ ಕಾಟಿ ತಲೆಗೆ ಹೊಡಿತಾನೆ. ಸೊ ಅದು ಕಾಟಿ ಸತ್ತೋಗ್ಬಿಡ್ತದೆ, ಅಲ್ಲೇ ಬಿದ್ದೋಗ್ಬಿಡ್ತದೆ ಮಾಡ್ಕೊಂಡು. ಇವರಿಬ್ರು ಹಂಗ ಮೂಲಕ ಆ ದೊರೆಯನ್ನು ಬದುಕಿಸ್ತಾನೆ. ಹಂಗಾಗಿ ಅವನು ದೊರೆಗೆ ಬಹಳ ಹತ್ರ ಆಗ್ಬಿಡ್ತಾನೆ, ಪ್ರಾಣವನ್ನೇ ಕಾಪಾಡೋನು ಅಂತ.
ಅವನು ಆ ದೊರೆ ಏನ್ ಮಾಡ್ತಾನೆ, ಇವನಿಗೆ 4 ಬಂದೂಕುಗಳನ್ನ ಕೊಡ್ತಾನೆ. ಹ್ಮ್ 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 ಹೋಗ್ಬೇಕಾದ್ರೆ ಅವನ ಹತ್ರ ಇದ್ದ 4 ಬಂದೂಕುಗಳನ್ನ ಕೊಟ್ಟು, ಇಟ್ಕೊ ನೀನು, ನಿನ್ಗೆ ಬೇಕು ಇಂಥ ಜಾಗದಲ್ಲಿ ಹ್ಮ್ ಅಂತೇಳಿ ಕೊಟ್ಬಿಟ್ಟು ಹೋಗ್ತಾನೆ. ಅವನ ಹತ್ರ 4 ಬಂದೂಕು ಇದ್ವಂತೆ. ಅದೆಲ್ಲ ಮಕ್ಳುಗಳು ಅವ್ರು ಇವ್ರು ಎಲ್ಲೆಲ್ಲೋ ತಗೊಂಡು ಹೋಗ್ಬಿಟ್ರು. ಈಗ ಇದೊಂದಿದೆ ಅಂತೇಳಿ ಅಲ್ಲಿ ನೇತಾಕೊಂಡಿರೋ ಒಂದು ಬಂದೂಕನ್ನ ಮಾತ್ರ ಮೊದಲು ಅವ್ರು ಕೊಡ್ಸಿದ್ರಲ್ಲ ಯಾರು ಪಾದ್ರಿ, ಆ ಬಂದೂಕನ್ನ ಮಾತ್ರ ಹಾಗೆ ಇಟ್ಕೊಂಡಿದ್ದ, ಅಲ್ಲಿ ಇಟ್ಕೊಂಡಿದ್ದ. ಮತ್ತು ಅವನಿಗೆ ಆ ರೀತಿ ಅವನ ಬೇಟೆ, ಮತ್ತು ಆ ಕಾಲ ಹೆಂಗಿತ್ತು, ಎಷ್ಟು ಮಳೆ ಅಂದ್ರೆ ಎಂಥ ಮಳೆ ಅಂದ್ರೆ ಅವನು ಎಕ್ಸ್ಪ್ಲೈನ್ ಮಾಡಿದ್ ಇನ್ನೂ ನನ್ನ ಕಿವಿ ಒಳಗಿದೆ. ಎಂಥ ಮಳೆ ಅಂದ್ರೆ ಮಳೆ ಒಡೆದು 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 ಕಾಲಿನ ಮತ್ತು ಕೈನ ರೋಮಗಳೆಲ್ಲ ಹೊರಟೋಗ್ಬಿಡವಂತೆ. ಈ ಮಂಡಿಯಿಂದ ಕೆಳಗಡೆ ಇಡೀ ಕಾಲಿನ ರೋಮಗಳು ಮತ್ತು ಕೈನ ರೋಮಗಳು ಹೊರಟೋಗ್ಬಿಡವಂತೆ. ಹೊರಟೋಗಿ ಮಳೆಗಾಲ ಮುಗಿದ್ಮೇಲೆ ಮತ್ತೆ ಅವು ಚಿಗುರ್ಕೊಂಡು ಬರೋವು. ಈ ಮಳೆಗಾಲದ ಕಾಡುಗಳು ಚಿಗುರ್ದಂಗೆ ಆ ಥರ ಎಲ್ಲ ನುಣ್ಣಗಾಗ್ಬಿಡ್ತಿತ್ತು ನಮ್ಮ ಇಡೀ ಮೈಯನೇ ಆ ಮಳೆಯ ರಭಸಕ್ಕೆ. ಅಂತ ಮಳೆಯನ್ನ ಹೇಳಿದೆ, ಎಂಥ ಮಳೆ ಅದು ಅಂತೇಳಿ. ನಮ್ಗೇನು ಕಡಿಮೆ ಇಲ್ಲ. ನಾವು ಈ ಇದರಲ್ಲಿ ಎಂಥ ಮಳೆ ಅನುಭವಿಸಿದ್ವಿ ಅಂದರೆ, ನಾವು ಅವತ್ತು ರಾತ್ರಿ ಅಲ್ಲಿ ಉಳಿದು ಮಾರನೆಗೆ ಆ ಹೆವಳದಿಂದ ಮತ್ತೆ ಮೇಲ್ಗಡೆಗೆ ಏರ್ತಾ ಹೋದ್ವಿ, ಕುದುರೆಮುಖದ ಪೀಕ್ ಕಡೆಗೆ ಹೋಗೋದಕ್ಕೆ. ಏರ್ತಾ ಹೋದಂಗೆ ಅಲ್ಲೊಂದ್ ಕಡೆಗೆ ಪೂರ ಕುರ್ಚಿಲ್ ಕಾಡು ಸಿಕ್ತು. ಈ ಕಾಡೆಲ್ಲ ಹೊಟ್ಟೋಗ್ಬಿಡ್ತು ಒಂಥರ. ಕುರ್ಚಿಲ್ ಕಾಡು ಅಂತಂದ್ರೆ ಹೆಂಗೆ, ಯಾವುದೋ ಕಾಲದಿಂದ ಬೆಳೆದಿರೋ ಮರಗಳು ಇವು. ನಂಗೆ ದೊಡ್ಡ ಮರಗಳಲ್ಲ, ಸಣ್ಣ 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 ಮರಗಳೇ ಎಲ್ಲ. ಆದರೆ ಒಂದಕ್ಕೊಂದು ಎಣಕೊಂಬಿಟ್ಟಿವೆ. ಬಳ್ಳಿಗಳು ಬಿಳಿಲುಗಳು ಎಲ್ಲ ಹಬ್ಬಿಟ್ಟಿದೆ ಒಂಥರ. ಅದು ಹೆಂಗೆ ನೋಡ್ಬೋದು, ಹೆಂಗೆ ಹೇಳ್ಬೋದು ಅಂದರೆ, ಒಂದು ಪ್ರಾಚೀನದಲ್ಲಿ ಒಂದು ಕಾಡು ಹೆಂಗಿರ್ತಿದು ಅಂತ ಹೇಳುವಷ್ಟರ ಮಟ್ಟಿಗೆ ಆ ಕಾಡು ಒಂಥರ. ಆಮೇಲೆ ನುಗ್ಗೋಗೋದೇ ಕಷ್ಟ. ಭಾಳ ಎತ್ತರದ ಮರಗಳಲ್ಲ, ಎತ್ತರಕ್ಕೆ ಬೆಳೆಯೋಕ್ಕೂ ಆಗಲ್ಲ. ಬಹುಶಃ ಅದನ್ನ ಎತ್ತರ ಅಲ್ವಾ, ಆ ಚಳಿಗೆ ಮರಗಳು ಹೆಚ್ಚು ಬೆಳೆಯಲ್ಲ ಅಂತ ಕಾಣಿಸ್ತದೆ. ಆದರೆ ಜಟಿಲವಾದ ಅರಣ್ಯ ಅದೊಂಥರ, ಹೆಣಕೊಂಬಿಟ್ಟಿದೆ. ಅಲ್ಲಿ ಏನೇನಿದೆ. ಆಮೇಲೆ ಎಷ್ಟೋ ಕಡೆಗೆ ಹೋಗ್ಬೇಕಾದ್ರೆ ಮರ ಬಿದ್ದೋಗ್ಬಿಟ್ಟಿವೆ, ಅದನ್ನು ಏರ್ಕೊಂಡು ಹೋಗ್ಬೇಕು, ಕೆಲವು ಸಲ ಅದರ ಅಡಿಯಿಂದ ಹೋಗ್ಬೇಕು, ಆ ಬಿಳಿದು ಬಳ್ಳಿಗಳನ್ನ ಸರಿಸ್ಕೊಂಡು ಹೋಗ್ಬೇಕು. ಈ ಥರದ ಕಾಡು ಅದು. ಹೋಗ್ತಾ ಹೋಗ್ತಾ ಅಲ್ಲಿ ಅದು ಎಲೆಗಳು ಉದುರಿ 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 ನೆಲ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ, ಕಂಪ್ಲೀಟ್ ಒಂಥರ ಜಿಗಣೆಗಳು, ಲೀಚಸ್ ಅಂತ ಹೇಳ್ತೀವಲ್ಲ, ಆ ಲೀಚಸ್ಸು ಸಿಕ್ಕಾಪಟ್ಟೆ ಇವೆ ಅಲ್ಲಿ. ಏನು ಹೋಗ್ತಾ ಇದ್ದಂಗೆನೆ ಎಲ್ಲರ ಕಾಲುಗಳಿಗೂ ಹತ್ಕೊಂಡು. ಅವ್ರು ಹೇಳ್ತಾ ಇದ್ರು, ಒಂದಷ್ಟು ದೂರ ಹೇಳಲಿಲ್ಲ ನಿಮ್ಮ ಕಾಲುಗಳಿಗೆ ಇರ್ತವೆ ಅಂತೇಳಿ. ಯಾರು ಈ ಟ್ರೆಕ್ಕಿಂಗ್ ಗುಂಪಿನವರು ಅವರೊಂದು ಸುಮ್ಮನೆ ಇದ್ರು. ಸುಮಾರು ದೂರ ಹೋದ್ಮೇಲೆ, ನೋಡ್ಕೊಳ್ಳಿ ನಿಮ್ಗೆಲ್ಲ ಇದನ್ನ ಬಂದಿವೆ ಅಂತ. ಅಲ್ಲೊಂದ್ ಕಡೆ ಒಂದು ಸಣ್ಣ ಜಾಗ ಆಯ್ತು, ಎಲ್ಲರೂ ಕೂತ್ಕೊಂಡು ವಿಶ್ರಮಿಸ್ಕೊಳ್ಳೋ. ಅಲ್ಲಿ ಕೂತ್ಕೊಂಡು ಅವ್ರು ನೆನ್ಪಿಸಿದ್ರು, ನೋಡ್ಕೊಳ್ತೀವಿ ನಾವು, ಏನೋ ಕಾಲು ಕಳೀತದೆ, ಏನೋ ಇದಾಗ್ತದೆ ಅಂತ ಪರ್ವತ ಏರುವ ಉತ್ಸಾಹದಲ್ಲಿ ಹೋಗ್ತಾ ಇದ್ದೀವಿ. ಬಟ್ ನೋಡ್ಕೊಂಡ್ರೆ ಎಲ್ರಿಗೂ ಕೆಲವರು ಪ್ಯಾಂಟ್ಗಳನ್ನೂ ಬಿಚ್ಚಿ ಇಡೀ ಕೈ ಕಾಲೆಲ್ಲ ನೋಡ್ಕೋತಾವ್ರೆ, ಎಲ್ಲಾ ಕಡೆಗೂ ಹೊತ್ಬಿಟ್ಟಿವೆ ಇದು. ಸೊ ಹಂಗಾಗಿ ಅದನ್ನೆಲ್ಲ ಬಿಡಿಸ್ಕೊಂಡು, ಮತ್ತು ಅವು ಹೆಂಗೆ ಜಿಗಣೆ ಅಂತಂದ್ರೆ, ಚೆನ್ನಾಗಿ ರಕ್ತನ ಕುಡಿದು ಬಿಡ್ತವೆ. ಒಂದಿಷ್ಟು ಸಣ್ಣ ಸಣ್ಣ ಸೂಕ್ಷ್ಮವಾಗಿರುವಂಥವು ಬೆಳಿತಾವೆ, ದಪ್ಪ ಆಯ್ತವೆ, ರಕ್ತ ಕುಡಿತಾ ಹೋದಂಗೆ. ಫುಲ್ ರಕ್ತ ಕಂಪ್ಲೀಟ್ ಕುಡಿದ್ಬಿಟ್ವಿ ಅಂದಾಗ ಅವು ಹಂಗೆ ಅವೇ ಕಳ್ಕೊಂಡ್ಬಿಡ್ತವೆ. ಆಮೇಲೆ ಒಡೆದೋಗ್ತವೆ, ಕೆಳಗಡೆ ಬಿದ್ದು ರಕ್ತದ ಸಮೇತ ಒಡೆದೋಗ್ತವೆ. ಅದೇನೋ ಅದರ ಇದು. ಅದು ಆ ಥರ ಎಷ್ಟೋ ಕುಡ್ದಿದ್ವು. ಇನ್ನು ಕೆಲವು ರಕ್ತ ಕುಡಿಯೋದಕ್ಕೆ ಶುರುವಾಗಿದ್ವು, ಕಾಲೆಲ್ಲ ನೆವೆ. ಆಮೇಲೆ ಸ್ವಲ್ಪ ಹೊಗೆ ಸೊಪ್ಪುಗಳು ಅದೆಲ್ಲ ಕೊಟ್ಟರು ಅವರು. ಆ ಹೊಗೆ ಸೊಪ್ಪನ್ನು ಹಚ್ಕೊಂಡ್ರೆ ಸ್ವಲ್ಪ ಮುಂದಕ್ಕೆ ಅವು ಕಾಲಿಗೆ ಹತ್ತೋದಿಲ್ಲ ಅಂತೇಳಿ ಆ ಹೊಗೆ ಸೊಪ್ಪುಗಳನ್ನೆಲ್ಲ ನಾವು ಆಯಾ ಜಾಗಕ್ಕೆ ಹಚ್ಕೊಂಡು ಇದು ಮಾಡ್ಕೊಂಡು ಒಂಥರ ಪ್ರಕ್ಷುಬ್ಧ ಸ್ಥಿತಿ ನಿರ್ಮಾಣ ಆಗೋಗ್ಬಿಡ್ತು. ಎಲ್ಲರೂ ಕುಣಿದಾಡೋರು ಎಷ್ಟು ಜನ, ಅಯ್ಯೋ ಅಂತ ಕಾಲು ರಕ್ತ ಇರ್ತಾ ಇವೆ ಅಂದಾಗ ಸಹಜ ಅದು. ಹೋಗ್ತಾ ಇದ್ವಿ, ಏನೋ ಒಂದು ಸಣ್ಣ, ಏನು ಮಳೆ ಇಲ್ಲ ಅಂತ ಬೆಳಗ್ಗೆ ಎಲ್ಲ ಅನ್ಕೊಂಡ್ಬಿಟ್ವಿ ನಾವು. ಮಳೆಗಳೇ ಏನು ಬರ್ತಾ ಇಲ್ಲ. ಆಮೇಲೆ ಮೋಡನು ಮೇಲಕ್ಕೆ ಹೋದಂಗೆ ಮೋಡನು ಕಡಿಮೆ ಆಗ್ತಾ ಇದೆ, ಸ್ವಲ್ಪ ಬಿಸಿಲು ಕಾಣ್ತಿದೆ ಅಂತ ಅನ್ಕೊಂಡೆಲ್ಲ ಹೋದ್ವಿ. ಹೋದ್ರೆ ಒಂದ್ಸಲ ಸಣ್ಣ 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 ಗನಿ ಶುರುವಾದದ್ದು. ಹೊಡಿತು ಅಂದ್ರೆ ಆ ಕುರ್ಚಿಲ್ ಕಾಡಲ್ಲಿ ಇದ್ದಂಗೆನೇನೆ ಮಳೆ ಜಾಡಿಸ್ಬಿಡ್ತು. ಒಂದು 15-20 ನಿಮಿಷ ಅಂತ ಸುಗ್ದು ನೆಂದ್ವಿ ಎಲ್ಲ ಚೆನ್ನಾಗಿ. ಅನಿವಾರ್ಯ ಅಲ್ಲ, ಏನು ಮಾಡೋಕ್ಕಾಗ್ರೆ. ನೆನ್ಕೊಂಡು ಮತ್ತಿರ್ಗ ಹಾಗೆ ಹೋದ್ವಿ. ಇನ್ನ ಮೇಲ್ಕ್ ಹೋಗ್ತಿದ್ದಂಗೆನೆ ಕಾಡು ತಾನು ಕಡಿಮೆ ಆಗ್ತಾ ಬಂತು. ಪರ್ವತಗಳ ತುದಿಗೆ ಹೋಗ್ತಾ ಇದೀವಿ. ಹೋಗ್ತಿದ್ದಂಗೆ ನಾನು ಹಿಂದೆ ಹೇಳಿದ್ದೆ, ಮೆಗಾನೆ ಪರ್ವತದಲ್ಲಿ ಹೆಂಗೆ ಹುಲ್ಲುಗಾವಲು ನೋಡಿದ್ವಿ ಅಂತೇಳಿ. ಸೇಮ್ ಹುಲ್ಲುಗಾವಲು ಇಲ್ಲಿ, ಎಲ್ಲಿಂದ ಎಲ್ಲಿ ನೋಡಿದ್ರು ಹುಲ್ಲುಗಾವಲು. ಮತ್ತೆ ಮಧ್ಯೆ 2 ಪರ್ವತಗಳು ಸೇರೋ ಜಾಗ, 2 ಗುಡ್ಡಗಳು ಸೇರೋ ಜಾಗದಲ್ಲಿ ಆ ಮಣ್ಣಿನ ಇದು ಜಾಸ್ತಿ ಇರ್ತದೆ. ಅಲ್ಲಿ ಅರಣ್ಯ, ಅದನ್ನ ಶೋಲಾ ಫಾರೆಸ್ಟ್ಸ್ ಅಂತ ಕರೀತಾರೆ. ಶೋಲಾ ಅರಣ್ಯಗಳು ಅಂತ. ಶೋಲಾ ಅರಣ್ಯಗಳೇ ಹಾಗೆ. ಅವು 2 ಬೆಟ್ಟಗಳು ಸೇರುವ ಕೋವುಗಳಲ್ಲಿ ಬೆಳೀತದೆ. ಮತ್ತು ಅಲ್ಲಿ ಬೆಳೆಯುವ ಮರಗಳು ತುಂಬಾ ಗಟ್ಟಿ ಮರಗಳು ಅಂತೇಳಿ ಶೋಲಾ ಅರಣ್ಯ. ಅದನ್ನ ಈ ಬ್ರಿಟಿಷರು ಬಹುತೇಕ ಅಂತವನ್ನ ಕಡಿದು ರೈಲ್ವೆ ಲೈನ್ ಮಾಡೋದಕ್ಕೆ ಬಳಸ್ತಾ ಇದ್ರಂತೆ. ಈ ಕಂಬಿಗಳ ಕೆಳಗಡೆ ಮರಗಳು ಹಾಕ್ತಾರಲ್ಲ, ಗಟ್ಟಿ ಮರ ಬೇಕು. ಸೊ ಆ ಮರಗಳನ್ನು ಕಡಿದು ಅವರು ಹಾಕ್ತಾ ಇದ್ರಂತೆ. ಆ ರೀತಿಯ
ಸುಮಾರು ಅರಣ್ಯ ಬ್ರಿಟಿಷರ ಕಾಲದಲ್ಲಿ ಈ ಕಾರಣಕ್ಕಾಗಿ ರೈಲ್ವೆ ಲೈನ್ಗಳಿಗೋಸ್ಕರ ಇದಾಗಿದೆ. ನಾಶ. ಆದರೂ ಕುದುರೆಮುಖದ ಪರ್ವತದ ರಾಶಿ ಏನು ಮುಗಿದಿಲ್ಲ, ಕಾಡೇನು ಮುಗ್ದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅಲ್ಲಲ್ಲಿ ಆ ಕೋವುಗಳ ನಡುವೆ ಬೆಳೆದಂಥ ಅರಣ್ಯ, ಆ ಕಡೆ ಈ ಕಡೆ ಪೂರ ಹುಲ್ಲುಗಾವಲುಗಳು. ಇದರ ಬಹಳ ಮುಖ್ಯವಾದ ಗುಣ ಏನು, ಯಾವುದೇ ನಮ್ಮ ಇಡೀ ವೆಸ್ಟರ್ನ್ ಘಾಟ್ಸ್, ನಮ್ಮ ಪಶ್ಚಿಮ ಘಟ್ಟಗಳ ಈ ರೀತಿಯ ಅರಣ್ಯ, ಶೋಲಾ ಅರಣ್ಯಗಳ ಇದೇನು ಅಂದರೆ, ಆ ಹುಲ್ಲುಗಾವಲುಗಳು ಮತ್ತು ಈ ಶೋಲಾ ಅರಣ್ಯಗಳು ನೀರನ್ನು ಹಿಡಿದಿರ್ತವೆ. ಮಳೆಗಾಲದಲ್ಲಿ ಸುರಿಯುವ ಯಥೇಚ್ಛ ಮಳೆಯ ನೀರನ್ನು ಹಿಡಿದಿಟ್ಟು ವರ್ಷ ಇಡೀ ಅದನ್ನು ಜಿನುಗಿಸ್ಕೊಂಡು ಬಿಡ್ತಾ ಹೋಗ್ತವೆ. ಹಂಗಾಗಿನೇ ನಮ್ಮ ಅಂದರೆ ಮಲೆನಾಡಿನ ನದಿಗಳೇನಿದೆಯಲ್ಲ, ನದಿಗಳು ಬಂದು ಬಯಲುಸೀಮೆಗೆ ಬಂದರೂ ಕೂಡ ಆ ನೀರು ಬರ್ತಾನೇ ಇರ್ತದೆ. ಯಾಕೆಂದರೆ ಈ ಶೋಲಾ ಅರಣ್ಯಗಳು ಹಿಡಿದಿಟ್ಟ ನೀರನ್ನ ನಿಧಾನಕ್ಕೆ ಬಿಡ್ತಾ ಹೋಗ್ತವೆ, ಜೀವ ನದಿಗಳು ಉಳಿಯೋದಕ್ಕೆ ಕಾರಣ ಆಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಶೋಲಾ ಅರಣ್ಯಗಳ ಒಂದು ಪ್ರಾಮುಖ್ಯ ನಮ್ಮ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಬ್ರಿಟಿಷರೇನೋ ಅವರು ಡೆವಲಪ್ಮೆಂಟ್ಗೆ ಅದಕ್ಕೆ ಇದಕ್ಕೆ ರೈಲ್ವೆಗೆ ಅಂತ ಕಡಿದ್ರು, ಆದರೆ ನಮ್ಮವರಾದರೂ ಅದನ್ನು ಇದು ಮಾಡ್ಕೋಬೇಕಲ್ಲ. ಎಷ್ಟೋ ಕಡೆಗೆ ಅದು ಗಣಿಗಾರಿಕೆ ಮತ್ತೊಂದು ಕಾರಣಕ್ಕಾಗಿ ಇದಾಗ್ತಿದೆ. ನಾನು ಮುಂದಕ್ಕೆ ಬರ್ತೀನಿ ಅದು. ಸೊ ಈ ರೀತಿಯ ಶೋಲಾ ಅರಣ್ಯಗಳನ್ನು ಅಲ್ಲಲ್ಲಿ ದಾಟ್ಕೊಂಡು ಎಷ್ಟೋ ಕಡೆಗೆ ಕಡಿದಾದ ಇದು, ಕೆಳಗಡೆಗೆ ನೋಡಿದ್ರೆ ಪಾತಾಳ, ಉರುಳೇ ಹೋಗೋದು, ಕಾಲ್ದಾರಿಯಲ್ಲಿ ಒಬ್ಬರಿಂದೊಬ್ಬರು ನಾವು ಹೋಗಬೇಕು. ಆಮೇಲೆ ಹುಲ್ಲುಗಾವಲುಗಳಲ್ಲೂ ಅಷ್ಟೇನೇನೆ, ಅದು ಜಾರಿದ್ರೆ ಕಷ್ಟನೇನೆ, ಆದರೆ ಹುಲ್ಲಿನ ಒಂದು ಹಿಡಿತನೂ ಇರ್ತದೆ. ಆದರೂ ಆ ಹುಲ್ಲುಗಾವಲುಗಳನ್ನ ಸರಿಸ್ಕೊಂಡು ಹೋಗಬೇಕು. ಅವತ್ತಿನ ಸಂಜೆ ಮತ್ತೆ ನಾವು ಒಂದು ಜಾಗಕ್ಕೆ ಬಂದ್ವಿ. ಆ ಜಾಗಕ್ಕೆ ಬಂದ್ವಿ ಅಂದರೆ ಅದು ಎಲ್ಲಿ ಚರ್ಚ್ ಅಂತ ಹೇಳ್ತಾ ಇದ್ರಲ್ಲ, ನಮ್ಮ ಸೈಬನ್ ಲೋಬೋ ಹೇಳಿದ್ನಲ್ಲ, ಆ ಚರ್ಚ್ಗೆ ಬಂದು ತಲುಪ್ಕೊಂಡ್ವಿ. ಚರ್ಚ್ ಅಂದರೆ ಏನು, ಅದು 1936ರಲ್ಲಿ ಬೆಂಕಿ ಬಿದ್ದುಬಿಡ್ತಂತೆ ಅರಣ್ಯಕ್ಕೆ, ಕುದುರೆಮುಖ ಅರಣ್ಯಕ್ಕೆ. ಈ ಹುಲ್ಲುಗಾವಲುಗಳೆಲ್ಲ ಸುಟ್ಕೊಂಡು ಬಂದಾಗ ಇಡೀ ಚರ್ಚ್ ಸುಟ್ಟು ಭಸ್ಮ ಆಗೋಯ್ತಂತೆ. ಮತ್ತೆ ಇವರೇನು ಬೇಸಿಗೆ ಶಿಬಿರಗಳನ್ನ ಮಾಡ್ಕೊಂಡಿದ್ರಲ್ಲ, ಶೆಲ್ಟರ್ಗಳು ಬ್ರಿಟಿಷರು, ಅವು ಎಲ್ಲ ಸುಟ್ಟೋಗ್ಬಿಟ್ವಂತೆ. ಆದರೆ ಈಗ ಅವಶೇಷ ಅಷ್ಟೇ, ಬರೀ ಗೋಡೆಗಳಿವೆ, ಆ ಚರ್ಚಿನ ಗೋಡೆಗಳು, ಇನ್ನೇನು ಇಲ್ಲ ಅಲ್ಲಿ. ಆಮೇಲೆ ಆ ಚರ್ಚ್ ಮುಂದೆ ಒಂದು ಒಳ್ಳೆ ಫೌಂಟೈನ್ ಮಾಡಿದ್ದಾರೆ. ಆ ಫೌಂಟೈನು ಹಂಗೆ ಅನಾಥವಾಗಿ ಬಿದ್ದಿದೆ. ಅವರು ಮೇಲ್ಗಡೆಯಿಂದ ಸಹಜವಾಗಿ ಬರೋ ನೀರನ್ನ ಈ ಕೊಳವೆಗೆ ಬರಂಗೆ ಮಾಡಿಕೊಂಡು ಅದರಿಂದ ಒಂದು ಫೌಂಟೈನ್ ನಿರ್ಮಾಣ ಮಾಡಿದ್ರಂತ. ಅಂದ್ರೆ ಪ್ರತಿ ದಿನನೂ ಅದ್ರ ಪಾಡದಲ್ಲಿ ಫೌಂಟೈನ್ ವರ್ಕ್ ಆಗೋದಂತೆ. ಇನ್ನೂ ವರ್ಕ್ ಆಗ್ತಾ ಇತ್ತು? ಇಲ್ಲ, ಈಗ ವರ್ಕ್ ಆಗ್ತಾ ಇಲ್ಲ. ಈಗ ಅದು ಹಾಳಾಗೋಗಿದೆ, ಬಟ್ ಅದ್ರ ಅವಶೇಷ ಇದೆ ಅಷ್ಟೇ. ಆದ್ರೆ ನಾವೇನ್ ಮಾಡಿದ್ವಿ, ಅಲ್ಲಿ ಏನು ಗಾಳಿ ಅಂದ್ರೆ ಶೀತ ಗಾಳಿ, ಓ ಅಂತ ಬೀಸುತ್ತೆ, ಒಬ್ರೊಬ್ರು ಮಾತಾಡೋದು ಕೇಳಿಸಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಶೀತ ಗಾಳಿ. ಅಲ್ಲಿ ಮೇಲ್ಗೆ ಹೋಗ್ಬಿಟ್ವಲ್ಲ, ಆಲ್ಮೋಸ್ಟ್ ಇನ್ನೇನು ಕುದುರೆಮುಖದ ಪೀಕ್ಗಿಂತ ಸ್ವಲ್ಪ ಕೆಳಗಡೆ ಇದೀವಿ ಅಷ್ಟೇ. ಕುದುರೆಮುಖ ಪರ್ವತ ಸುಮಾರು 6200 ಚಿಲ್ಲರೆ ಅಡಿ ಇದೆ. ಅದು ನಮ್ಮ ಕರ್ನಾಟಕದ 2ನೇ ಅತಿ ದೊಡ್ಡ ಪರ್ವತ. ಅದು ಮೊದಲನೇದು ಮುಳ್ಳಯ್ಯನಗಿರಿ, 2ನೇದು ಕುದುರೆಮುಖ ಪರ್ವತ. 6200 ಅಥವಾ ಒಂದು 6100 ಅಡಿಲಿ ಇದ್ವಿ ಅನ್ಸುತ್ತೆ ಈ ಚರ್ಚು ಇರೋ ಜಾಗ. ಅಲ್ಲಿ ಗಾಳಿ ಅಂದ್ರೆ ಗಾಳಿ, ಒಂಥರ ಮರೂ ಅಂತ ಬೀಸ್ತಾ ಇದೆ ಅಲ್ಲಲ್ಲಿ. ಆಮೇಲೆ ಅವಾಗವಾಗ ಸಣ್ಣ ಜಿಡಿ ಥರ, ದೊಡ್ಡ ಮಳೆ ಏನು ಬರಲಿಲ್ಲ, ಆದರೆ ಜಿಡಿ ಥರ ಸಣ್ಣ ಹನಿಗಳು ಕೂಡ ಬಂದು ಬಿಡ್ತಾ ಇದೆ. ಚಳಿ ತಡೆಯೋಕ್ಕಾಗ್ತಿಲ್ಲ. ಆದರೆ ಏನೋ ಆ ಚರ್ಚ್ನ ಪಾಳು ಬಿದ್ದ ಗೋಡೆಗಳೇನಿದ್ದೋ, ಆ ಗೋಡೆಗಳ ಪಕ್ಕಕ್ಕಾದಂಗೆ ನಾವು ಟೆಂಟ್ಗಳನ್ನ ಹಾಕ್ಕೊಂಡು, ಒಂದು 6-7 ಟೆಂಟ್ಗಳು ಹಾಕ್ಕೊಂಡು, ಆ ಟೆಂಟ್ನಲ್ಲಿ ಅಲ್ಲೇ ಏನೋ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು, ಬಿಸಿಬೇಳೆ ಭಾತು ಇಂಥದ್ದನ್ನೇನೋ ಅಂದರೆ ರೆಡಿ ಫುಡ್ ತೊಗೊಂಡೋಗಿದ್ವಿ. ಅದನ್ನ ಬೇಯಿಸ್ಕೊಂಡು ಸ್ವಲ್ಪ ತಿನ್ಕೊಂಡು ಗಡ ನಡ್ಕೊಂಡು ಮಲ್ಕೊಂಡ್ವಿ. ಕೆಲವರು ಸಾಮಾನು ತಂದಿದ್ದು ಗೋಳಿ ಚೇನಲ್ಲೂ ಕೂಡ ಬಿಡಲಿಲ್ಲ, ಅದನ್ನೂ ಕಾಲ್ಗೆ ಹಾಕ್ಕೊಂಡ್ರು. ಆದ್ರೂ ಇಡೀ ರಾತ್ರಿ ನಡಕ್ತು. ನನಗಂತೂ ನಿದ್ದೆನೇ ಬರಲಿಲ್ಲ, ಅಷ್ಟೂ ಚಳಿ. ಒಂಥರ ಮೈ ಸುಮ್ಮನೆ ಗಡ ನಡಗದಷ್ಟೇ ಕೆಲಸ ಆಗೋಯ್ತು, ಹಂಗೆ ಅನ್ನಿಸ್ತು. ಆಯಿತು, ಬೆಳಗ್ಗೆ ಗೆದ್ದು ನೋಡಿದ್ರೆ ಆ ಸೌಂದರ್ಯ ಏನು ಹೇಳಂಗಿಲ್ಲ. ಅಲ್ಲಿ ಅಷ್ಟೊತ್ತು ಒಂದಷ್ಟು ಕ್ಲಿಯರ್ ಆಗಿತ್ತು, ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸುತ್ತ ನೋಡಿದ್ರೆ ಅಲ್ಲಿ ಕೂಡ ಕೆಳಗಡೆ ಎಲ್ಲ ಶೋಲಾ ಅರಣ್ಯಗಳು ಕಾಣ್ತಾ ಇವೆ. ನಮ್ಮ ಹತ್ರ ಬರೀ ಹುಲ್ಲುಗಾವಲಿನ ಮಧ್ಯದಲ್ಲಿ ನಾವಿದ್ದೀವಿ. ಆಮೇಲೆ ಅಲ್ಲೇನೆ ಆ ಚರ್ಚಿಂದ ಕೆಳಗಡೆಗೆ ಒಂದು ಹಳ್ಳ ಹರಿತಾ ಇದೆ. ಸೊ ಜುಳು ಹರಿತಾ ಇದೆ. ಒಂಥರ ಪಾಂಡ್ ಎಲ್ಲ ನಿರ್ಮಾಣ ಆಗಿದೆ ಅಲ್ಲೊಂದು. ಟೋಟಲಿ ಅದೊಂಥರ ಒಟ್ಟಾರೆ ಹೆಂಗೆ ಅಂತಂದ್ರೆ, ದೇವರು ಸೃಷ್ಟಿಸಿದ ಸ್ವರ್ಗ ಅದು. ದೇವರು ಸೃಷ್ಟಿಸಿರೋ ಸ್ವರ್ಗ. ಆದ್ರೆ ಅದು ಪಡಿಬೇಕು ಅಂದ್ರೆ ಇಷ್ಟು ಹತ್ತಬೇಕು, ನೋಡಬೇಕು ಅಂತ. ಅದು ಒಂದು ಸಾಹಸದ ಕೆಲಸನೇ. ಅದೆಲ್ಲ ಮಾಡಿಕೊಂಡು ಬೆಳಗ್ಗೆಗೆ ನಾವು ಮತ್ತೆ ಪೀಕ್ ಕಡೆಗೆ ಹೊರಟ್ವಿ. ಪೀಕ್ ಕಡೆಗೆ ಅಂದರೆ ಎಷ್ಟೊತ್ತು, ನಾವು 10 ಗಂಟೆಗೆ ಹೊರಟ್ವಿ. ಅಷ್ಟೊತ್ತವರೆಗೂ ಇನ್ನೂ ಚಳಿ, ಮತ್ತು ಅಲ್ಲಲ್ಲಿ ಮೋಡ ಮುಸುಕು, ಏನೇನೂ ಕಾಣ್ತಾನೆ ಇಲ್ಲ. ಅಂದರೆ ಇನ್ನೂ ಬೆಳಕಾಗಿದೆ ಅಂತಲೇ ಅನ್ನಿಸ್ತಾ ಇಲ್ಲ ನಮಗೆ. ನೋಡಿದ್ರೆ 10 ಗಂಟೆ ಟೈಮ್ ಆಗಿದೆ. ಸೊ ಅಲ್ಲಿ ಬೆಳಕರ್ಗೂ ಒಂಥರ ಈ ಮೋಡಗಳೆಲ್ಲ ಕರಗಿ ನಮಗೆ ಸೂರ್ಯ ಕಾಣಬೇಕಾದ್ರೆ ಅಷ್ಟೊತ್ತು ಬೇಕಾಗ್ತದೆ.
ಅವಾಗ ನಾವು ಆಮೇಲೆ ಸೂರ್ಯಾಸ್ತ ನೋಡಬೇಕು ಅಂತ ಯೋಚನೆ ಮಾಡಿದ್ರು ಸೂರ್ಯಾಸ್ತ ಇಲ್ಲ, ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಿಗೆ ವಾತಾವರಣ ಫುಲ್ ಕವರ್ ಆಗೋಗ್ಬಿಟ್ಟಿತ್ತು ಒಂಥರ ಎಲ್ಲ. ಆಮೇಲೆ ಒಂದು 10 ಗಂಟೆ ಸಮಯಕ್ಕೆ ನಾವು ಪೀಕಿಗೆ ಹೋದ್ವಿ. ಪೀಕಿಗೆ ಹೋದ್ರೆ ಒಂದು ಸಲ ಹಿಂಗೆ ತೆರೆ ಸರಿತಪ್ಪ, ಏನು ಕೆಳಗಡೆಗೆ ಎಷ್ಟು ಮೇಲಿದ್ದೀವಿ ನಾವು. ಆಮೇಲೆ ಒಂಥರ ವಿಮಾನದಿಂದ ನೋಡ್ದಂಗೆ ಆಕಾಶದಲ್ಲಿದ್ದೀವಿ ಅಂತ ಅನ್ನಿಸ್ತು. ಅಲ್ಲಿಂದ ಕೆಳಗಡೆಗೆ ದೂರದ ಕರಾವಳಿ ಕಾಣಿಸ್ತಾ ಇದೆ, ಮಂಗಳೂರು, ಉಡುಪಿ ಇವೆಲ್ಲ ಕಾಣಿಸ್ತಾ ಇದೆ ಅಲ್ಲಿಂದ. ಸಮುದ್ರ ಕಾಣಿಸ್ತಾ ಇದೆ. ಆಮೇಲೆ ಹಂಗಂಗೆ ತಿರ್ಗ ಕಣ್ಣು ಮುಚ್ಚಾಲೆ ಆಟ, ಮೋಡಗಳ ಕಣ್ಣು ಮುಚ್ಚಾಲೆ ಆಟ. ಅದರೊಳಗೆ ನೋಡಿಕೊಂಡು ಅಲ್ಲಿ ನಾವು ರಾಷ್ಟ್ರಗೀತೆ ಆಡಿದ್ವಿ, ಜಯ ಭಾರತ ಜನನೀಯತನ ಜಾತೆ, ಸಾರಿ ನಾಡಗೀತೆ ಆಡಿದ್ವಿ. ನಾಡಗೀತೆ ಆಡಿದ್ಮೇಲೆ ಜನಗಣಮನ ನಾಯಕ ಅಧಿನಾಯಕ ಅದನ್ನ ಆಡಿದ್ವಿ. ಎರಡೂ ಗೀತೆಗಳನ್ನ ಹಾಡಿ ಒಂಥರ ನಾಡಿಗೆ ಮತ್ತು ದೇಶಕ್ಕೆ ಅಲ್ಲಿಂದ ಒಂದು ಗೌರವ ಸಲ್ಲಿಸಿ, ಭಾರಿ ಏನೋ ನಾವು ಎವರೆಸ್ಟ್ ಏರಿದ ವೀರರು ಅನ್ನೋ ಥರ ಎಲ್ರಿಗೂ ಖುಷಿ. ಇಷ್ಟು ದೂರ ಬಂದುವಲ್ಲ, ಅದು ಈ ಮಳೆ ಚಳಿ ಒಳಗಡೆ ಅಂತೇಳಿ ಒಂದೆಲ್ಲ ಖುಷಿ ಆಯಿತು. ಅಲ್ಲಿ ಸುಮಾರು ಹೊತ್ತು ಇದ್ದು ಸುಮಾರು 12 ಗಂಟೆಗೆ ವಾಪಸ್ಸು ಇಳಿಯೋದಕ್ಕೆ ಶುರು ಮಾಡಿದ್ವಿ. ಅದು ಎವರೆಸ್ಟ್ ತರಾನೇ ಅಂದ್ರೆ ನೀವು 1985 ಟೈಮ್ನಲ್ಲಿ ಹೋಗಿರೋದು. ಆ ಟೈಮ್ನಲ್ಲಿ ಇದು ಎಕ್ವಿಪ್ಮೆಂಟ್ಸು ಅಥವಾ ನಿಮಗೆ ಇವಾಗಿನ ಟ್ರೆಕ್ಕಿಂಗ್ ಎಕ್ವಿಪ್ಮೆಂಟ್ಸ್ಗೂ ಅವಾಗೂ ಕಂಪೇರ್ ಮಾಡಿದ್ರೆ ಹೌದಾ, ಅದು ಎವರೆಸ್ಟ್ ಸಾಹಸನೇ ಅದು ಅವಾಗ ಆ ಕಾಲದಲ್ಲಿ. ಒಂದು ಖುಷಿ ಮಾತ್ರ ಅದರಲ್ಲಿ. ಸೊ ಆಮೇಲೆ ನಾವು ಕೆಳಗಡೆ ಇಳಿಯೋದಕ್ಕೆ ಶುರು ಮಾಡಿದ್ವಿ. ಮತ್ತೆ ಯಥಾ ಪ್ರಕಾರ ಕುರುಚಲ್ ಕಾಡುಗಳನ್ನು ದಾಟಿಕೊಂಡು, ಅಂದರೆ ಇನ್ನೊಂದು ದಿಕ್ಕಿಂದ ಇಳಿಯಕ್ಕೆ ಇದು ಮಾಡಿದ್ವಿ. ಈಗ ಆ ಟ್ರೆಕ್ಕಿಂಗ್ ರೂಟು ಆ ಕಡೆಯಿಂದ ಹೆಂಗೆ ಬಂದು ಇನ್ನೊಂದು ಆಪೋಸಿಟ್ ದಾರಿನಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇಳಿಯಕ್ಕೆ ಶುರು ಮಾಡಿದ್ವಿ. ಆ ತಿರ್ಗಾ ಯಥಾ ಪ್ರಕಾರ ಆ ಶೋಲಾರಣ್ಯಗಳು ಮತ್ತು ಆ ಪ್ರಾಚೀನ ಕಾಡು ಅಂತ ಹೇಳಿದ್ನಲ್ಲ ಅದು ಅದನ್ನೆಲ್ಲ ದಾಟ್ಕೊಂಡು ಸುಮಾರು ದೂರ. ಆಮೇಲೆ ಇಳಿಯೋದಿದೆಯಲ್ಲ, ಹತ್ತೋದು ಒಂಥರ ಕಷ್ಟ, ಇಳಿಯೋದು ಇನ್ನೊಂದು ಕಷ್ಟ. ಯಾಕೆಂದರೆ ನಾವು ಇಡೀ ನಮ್ಮ ಭಾರನ ನಮ್ಮ ಕಾಲ್ಗಳ ಮೇಲೆ ಇಟ್ಕೊಂಡು ವಾಸದ ಇಟ್ಕೊಂಡು ಬ್ಯಾಲೆನ್ಸನ್ನು ಮಾಡ್ಕೊಂಡು ಇಳಿಬೇಕಲ್ಲ. ಎಲ್ಲರ ಕೈಲೂ ಒಂದೊಂದು ಕೋಲ್ನ ಅಲ್ಲೆಲ್ಲ ಬಿದ್ದಿರ್ತಾವೆ, ಬೇಕಾದಷ್ಟು ಕೋಲ್ಗಳು ಸಿಗ್ತಾವೆ ನಮಗೆ. ಅಂಥದ್ದು ನೋಡಿ ನಮ್ಗೆ ಅನುಕೂಲ ಆಗುವಂಥದ್ದು ಕೋಲ್ ಇಟ್ಕೊಂಡು ಎಲ್ಲರೂ ನಡೀತಾ ಇದ್ವಿ. ಆ ಕೋಲ್ ಇಟ್ಕೊಂಡು ಅದರ ಊರೆಗೋಲನ್ನ ಥರ ಮಾಡ್ಕೊಂಡು ಇಳಿತಾ ಇದ್ವಿ. ಮತ್ತು ಕೆಲವು ಸಲ ಅಂತೂ ಕಣಿವೆಗಳು ಸೈಡಲ್ಲಿ ನೋಡಿದ್ರೆ ಮೋಡಗಳು ಸರಿದಾಗ ನೋಡಿದ್ರೆ ಏನು ಎಲ್ಲೂ ನೆಲನೇ ಕಾಣೋದಿಲ್ಲ, ಕೆಳಗಡೆ ಎಲ್ಲಿದೆ ಇದು ಗೊತ್ತಾಗ್ತಿಲ್ಲ, ಆ ಥರದ ಸ್ಟೀಪ್ ಇದು. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಅಲ್ಲಿ ಕೆಲವು ಹೆಸರುಗಳು ಕೊಟ್ಟಿದ್ದಾರೆ. ಇಂತಿಂಥ ಪಾಯಿಂಟ್ ಒಂದು ಹೆಸರುಗಳನ್ನ ಕೂಡ ಹೇಳ್ಬಿಡ್ತೀನಿ, ಇಲ್ಲಿ ಬರ್ಕೊಂಬಂದಿದ್ದೀನಿ ನಾನು ಆ್ಯಕ್ಚುಲಿ. ನೋಡಿ, ಇದು ಲೀಚ್ ಪಾಯಿಂಟ್ ಅಂತ ಒಂದು, ಲೋನ್ ಟ್ರೀ ಪಾಯಿಂಟ್ ಅಂತ ಒಂದು, ಆಮೇಲೆ ವರ್ಟಿಕಲ್ ಪಾಯಿಂಟ್ ಅಂತ ಒಂದು, ಸ್ಟೋನ್ ವಾಟರ್ ಪಾಯಿಂಟ್ ಅಂತ ಒಂದು, ಹಿಂಗೆ ಈ ಥರ ಒಂದೊಂದು ಜಾಗಕ್ಕೆ ಹೆಸರು ಕೊಟ್ಟಿದ್ದಾರೆ ಇವರು ಟ್ರೆಕ್ ಮಾಡೋರೇನೆ. ಅಂದರೆ ಆ ಲೀಚ್ ಪಾಯಿಂಟ್ ಅಂದರೆ ಹೆಚ್ಚು ಲೀಚ್ ಇರೋ ಜಾಗ. ಆಮೇಲೆ ವರ್ಟಿಕಲ್ ಪಾಯಿಂಟ್ ಅಂದರೆ ಹೆಚ್ಚು ಸ್ಟೀಫ್ ಇರ್ತಕ್ಕಂಥ ಜಾಗ ಅಂತ. ಸೊ ಈ ರೀತಿ ಅನೇಕ ಜಾಗಗಳನ್ನ ಮತ್ತೆ ನಾವು ದಾಟಿ ಒಂದು ಕಡೆಗೆ ಬಂದು ಅರ್ಧ ಪರ್ವತದಲ್ಲಿ ನಿಂತ್ವಿ. ಅಂದರೆ ಏನೇ ಅಂದರೂ ಇಳಿಯುವಾಗ ಹತ್ತುವಾಗ ಆಗೋವಷ್ಟು ಕಾಲ ತಗೊಳ್ಳಲ್ಲ, ಸ್ವಲ್ಪ ಕಡಿಮೆ ಕಾಲ ತಗೊಳ್ತದೆ. 12 ಗಂಟೆಗೆ ಬಿಟ್ಟರು ಕೂಡ ಸಂಜೆ ಅಷ್ಟೊತ್ತಿಗೆ ಒಂದು ಅರ್ಧ ಪರ್ವತ ಇಳಿದ್ಬಿಟ್ಟಿದ್ವಿ ನಾವು. ಇಳಿದು ಅಲ್ಲೊಂದು ಜಾಗದಲ್ಲಿ ಸ್ವಲ್ಪ ಅಲ್ಲಿ ಒಂಥರ ಕಾಡು ಕಡಿಮೆ ಇತ್ತು, ಆಮೇಲೆ ಒಂದು ಸಮತಟ್ಟಾದ ಜಾಗ ಇತ್ತು. ಮತ್ತು ಅಲ್ಲಿ ನೋಡಿದ್ರೆ ಒಂದು 3-4 ಗುಡಿಸಲು ಕಾಣ್ತಾ ಇವೆ ಅಲ್ಲಿ. ಅರೆ ಇಲ್ಲಿ ತಿರ್ಗಾ ಮತ್ತೆ ಇದು ಜನವಸತಿ ಒಂದು ಕಾಣ್ತಾ ಇದೆಯಲ್ಲ, ಯಾರಿದ್ದಾರೆ ಇಲ್ಲಿ ಅಂತ ಹೋಗಿ ನೋಡಿದ್ರೆ ಖಾಲಿ ಗುಡಿಸಲುಗಳು, ಬಾಗಿಲಿಲ್ಲ, ಏನಿಲ್ಲ, ಖಾಲಿ ಗುಡಿಸಲುಗಳಿವೆ. ಅದು ಏನು ಮರ ಹಾಕಿ ನೀಟಾಗಿ ಒಂದು ಕಾಡು ಮರಗಳನ್ನ ಹಾಕಿ ಹುಲ್ಲಿಂದ ಹೊಚ್ಚಿ ಮಾಡಿದ್ದಾರೆ. ಆಮೇಲೆ ನಮ್ಗೆ ಗೊತ್ತಾಯಿತು, ಇದು ಬೇಸಿಗೆ ಕಾಲದಲ್ಲಿ ಗೌಳಿಗರು ಅನ್ನೋ ಸಮುದಾಯ ಇದೆ. ಎಮ್ಮೆಗಳನ್ನು ಸಾಕುವಂಥವ್ರು, ಎಮ್ಮೆಗಳನ್ನು ಸಾಕಿ ಹಾಲು ಉತ್ಪನ್ನ ಮಾಡಿ ನಾವು ನಾಗರಿಕ ಜಗತ್ತು ಕೊಡುವಂಥವ್ರು ಅವರು. ಆ ಗೌಳಿಗರು ಬೇಸಿಗೆನಲ್ಲಿ ಕೆಳಗಡೆ ನೀರು ಮತ್ತು ಹುಲ್ಲು ಸಿಗದೇ ಇರುವ ಸಂದರ್ಭದಲ್ಲಿ ತಮ್ಮ ಎಮ್ಮೆಗಳನ್ನು ಹಟ್ಕೊಂಡು ಈ ಅರ್ಧ ಪರ್ವತದವರೆಗೆ ಬಂದು ಇಲ್ಲಿ ಎಮ್ಮೆಗಳನ್ನ ಮೇಯಿಸ್ಕೊಂಡು 3 ತಿಂಗಳು ಇರ್ತಾರಂತೆ. ಇಲ್ಲಿಂದನೇ ಹಾಲು ಉತ್ಪನ್ನ ಎಲ್ಲ ತಗೊಂಡು ಒಬ್ಬರು ಕೆಳಗಡೆಗೆ ಹೋಗಿ ಮಾರ್ಬಿಟ್ಟು ಬರ್ತಾರಂತೆ ಸಂಸ್ಥೆಗೆ, ಆ ಕಡೆಗೆಲ್ಲ. ಸೊ ಅದು ಗೊತ್ತಾಯ್ತು ನಮಗೆ. ಗೌಳಿಗರ ಬೇಸಿಗೆಯ ಒಂದು ರೀತಿ ಬೇಸಿಗೆ ಶಿಬಿರ ಅವ್ರಿಗೆ. ಬೇಸಿಗೆನಲ್ಲಿ ಬಂದು ಅಲ್ಲಿ ಹುಲ್ಲು ಯಥೇಚ್ಛವಾಗಿ ಹುಲ್ಲು ಸಿಗುತ್ತೆ, ನೀರಿದೆ, ಜರಿಗಳ ನೀರು ಸ್ವಚ್ಛಂದವಾಗಿ ತಂಪಾಡ್ತನ್ನು ನೈಸರ್ಗಿಕವಾಗಿ ಸಿಗುತ್ತೆ. ಇದ್ಬಿಟ್ಟು ಹೋಗ್ತಾರಂತೆ. ನಮ್ಗೆ ಒಳ್ಳೆ ಜಾಗ ಇತ್ತು ತಂಗೋದಕ್ಕೆ ಅಂತ ಅಲ್ಲಿ ತಂಗಿ ಆ ಗುಡಿಸ್ಲುಗಳಲ್ಲಿನೇ ಎಲ್ಲ ಇಳಿದ್ವಿ. ತಿರ್ಗಾ ಅಲ್ಲಿನ ಅಡುಗೆಗಳು ಮಾಡಿಕೊಂಡು ಉಪ್ಪಿಟ್ಟು ಮತ್ತು ಬಿಸಿಬೇಳೆ ಬಾತು ಅವತ್ತು ರಾತ್ರಿ ಅಲ್ಲಿದ್ದು. ಮತ್ತು ಅಲ್ಲಿ ಅವತ್ತು ಗಾಳಿ ಕಡಿಮೆ ಇತ್ತು, ಆಮೇಲೆ ಮಳೆನೂ ಇರಲಿಲ್ಲ. ಅವತ್ತು ನಾವು ಕ್ಯಾಂಪ್ ಫೈರ್ ಮಾಡ್ಕೊಂಡ್ವಿ. ಸುತ್ತಮುತ್ತ ಬೇಕಾದಷ್ಟು ಸೌದೆಗಳು ಬಿದ್ದಿತ್ತು, ಎಲ್ಲ ತಂದು ಒಟ್ಟು ಮಾಡಿ ಕ್ಯಾಂಪ್ ಫೈರ್ ಮಾಡಿ. ಸೊ ಎಲ್ಲ ಹಾಡುಗಳು ಮತ್ತೊಂದು ಎಲ್ಲ ಹಾಡ್ಕೊಂಡು ಕತೆಗಳು ಹೇಳ್ಕೊಂಡು ಇಂಥ ಟೈಮ್ ಇನ್ನೇನು ಮಲಗಿದ್ವಿ ಅಲ್ಲಿ ಹೆಚ್ಚು ಕಡಿಮೆ. ಒಂದು ಟೆಂಟಲ್ಲಿ, ಅದ್ರ ಜೊತೆಗೆ ಟೆಂಟು ಹಾಕೊಂಡಿದ್ವಿ ಗುಡಿಸಲುಗಳ ಜೊತೆಗೆ. ಒಂದು ಟೆಂಟಲ್ಲಿ ಒಂದು ಹಾವು
ಓಹ್! ಹಾವು ಬಂದ್ಬಿಟ್ಟಿದೆ. ಓ ಅಂತ ಒಬ್ಬ ಹೆಣ್ಮಗಳು ಕಿರ್ಚ್ಕೊಂಡ್ಳು. ಹಾವು ಬಂದ್ಬಿಟ್ಟಿದೆ, ಹಾವು ಬಂದ್ಬಿಟ್ಟಿದೆ. ಆವಾಗ ಎಲ್ಲ ಹೋಗಿ ನೋಡಿದ್ರೆ ಅದು ಸದ್ಯ ಅದು ವಿಷಕಾರಿ ಹಾವು ಆಗಿರಲಿಲ್ಲ. ಅದೇನು ಕಚ್ಚು ಇರಲಿಲ್ಲ. ಸೊ ಅದನ್ನು ಆಚೆಗೆ ಹಾಕಿ ಮತ್ತೆ ತಿರ್ಗಾ ಟೆಂಟ್ ಎಲ್ಲ ಸರಿ ಮಾಡಿ ಅದೊಂದಷ್ಟೊತ್ತು ಇದಾಯಿತು. ಆಮೇಲೆ ಹಾಗೆ ಎಲ್ಲ ನಿದ್ದೆ ಹೋದ್ವಿ. ಏನೋ ಆಯಾಸ ಆಗಿರೋದ್ರಿಂದ ಮಲ್ಕೊಳ್ಳೋದೇ ತಡ ನಿದ್ದೆ ಬಂದ್ಬಿಡೋದು. ನಿದ್ದೆಯನ್ನು ಮಾಡಿಕೊಂಡು ಮಾರನೆಗೆ ಅಲ್ಲಿಂದ ಹೊರಟು ಇಳಿತಾ ಇರ್ಬೇಕಾದ್ರೆ ಒಂದು ಪರ್ವತದ ತುದಿನಲ್ಲಿ, ಅಂದರೆ ಸಣ್ಣ ಪರ್ವತದ ತುದಿನಿಂದ ನೋಡಿದಾಗ ಕೆಳಗಡೆ ನಮಗೆ ಕುದುರೆಮುಖ ಕಾಣಿಸ್ತು. ಅವತ್ತು ಅದರ ಸಮಾನಾಂತರವಾಗಿ, ಆ ಬೆಟ್ಟದ ಸಮಾನಾಂತರವಾಗಿ ಅನೇಕ ಬೆಟ್ಟಗಳ ನೆತ್ತಿಯನ್ನೇ ಕುಕ್ಕಿಬಿಟ್ಟಿದ್ರು. ಅಂದರೆ ನೆತ್ತಿಯನ್ನೇ ಬಗೆದ್ಬಿಟ್ಟಿದ್ರು. ಯಾರು ಈ ಅದಿರನ್ನ ತೆಗೆಯುವ, ಕುದುರೆಮುಖದ ಅದಿರನ್ನ ತೆಗೆಯುವ ಕಂಪನಿ, ಕುದುರೆಮುಖ ಐರನ್ ಓರ್ಸ್ ಕಂಪನಿ ಅಂತ ಏನಿತ್ತು, ಆ ಕಂಪನಿ ಕುದುರೆಮುಖದಂಥ ಅಂಥ ನೈಸರ್ಗಿಕವಾದ ಜೀವಜಾಲ ಇರ್ತಕ್ಕಂಥ ಅದ್ಭುತವಾದ ದೇವರು ಕೊಟ್ಟ ವರವನ್ನ ನೆತ್ತಿಯನ್ನೇ ಕುಕ್ಕಿಬಿಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಅನೇಕ ಬೆಟ್ಟಗಳನ್ನ ಒಡೆದು ಶ್ರಮ ಮಾಡಿ ಅಲ್ಲಿಂದ ಅದರ ತೆಗಿತಾ ಇದ್ದಾರೆ. ಅದು ಅಲ್ಲಿ ಕಾಣಿಸ್ತು ನಮಗೆ. ಏನು ದೊಡ್ಡ ದೊಡ್ಡ ಇವು ಮಿಷನರೀಸು ಒಂದ್ ಕಡೆಗೆ ಓಡಾಡ್ತಾ ಇವೆ. ಮತ್ತೆ ಅಲ್ಲಿ ಅನೇಕ ಬೆಟ್ಟಗಳನ್ನ ಹೊರದು ಬಿಟ್ಟಿದ್ದಾರೆ, ಇದನ್ನ ಮಾಡಿದ್ದಾರೆ. ಅಂದ್ರೆ ಏನ್ ಇಲ್ಲಿವರೆಗೆ ನಾವು ಒಂಥರ ಇದರ ಸೌಂದರ್ಯವನ್ನು ನೋಡ್ಕೊ ಬಂದ್ವಿ, ಅದು ಅಲ್ಲಿ ವಿಕಾರವಾಗಿ ಕಾಣಕ್ಕೆ ಶುರುವಾಡ್ತು ನಮ್ಗೆ. ಆಮೇಲೆ ಇನ್ನೂ ಹೋಗ್ತಾ 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 ನಮ್ಗೆ ಹತ್ರನೇ ಆಯ್ತು ಅದೆಲ್ಲ, ಅವರ ಬೆಟ್ಟಗಳನ್ನ ಅಗಿತಾ ಇರೋದು, ಇದು ಮಾಡ್ತಿರೋದು ಎಲ್ಲ. ಸೊ ದೂರದಿಂದ ಕಾಣಿಸ್ತಿತ್ತು ಅದೆಲ್ಲ, ಎತ್ತರದ ಪ್ರದೇಶದಿಂದ. ಅಯ್ಯೋ, ಇಂಥ ಕುದುರೆಮುಖನ ಯಾಕೆ ಈ ಕಬ್ಬಿಣದ ಅದರಿಂದ ತೆಗಿಲಿಕ್ಕೆ ಕೊಟ್ಟರು? ಇನ್ನೆಲ್ಲೂ ಜಾಗ ಇರಲಿಲ್ವಾ? ಅಂದರೆ ಈ ಡೆವಲಪ್ಮೆಂಟ್ ಅನ್ನೋದು ಇದೇನೇನೆ. ಈಗ ನನಗೆ ಈ ಸಂದರ್ಭದಲ್ಲಿ ಇನ್ನೊಂದು ನನಗೆ ನೆನಪು ಬರ್ತಾ ಇದೆ. ಆ ಟ್ರೆಕ್ಕಿಂಗ್ ಆದ ನಂತರದ ಇದರಲ್ಲಿ ನಾನು ಈಗಲೇ ಹೇಳ್ಬಿಡ್ತೀನಿ ಅದನ್ನ, ಕುದುರೆಮುಖಕ್ಕೆ ಸಂಬಂಧಪಟ್ಟ ಹಾಗೆ. ಈ ರೀತಿ ನಾನು ಅನೇಕ ಅಧ್ಯಯನಗಳನ್ನು ಕೂಡ ಮಾಡಿದ್ದೀನಿ, ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತೇಳಿ, ಅದರಲ್ಲೂ ಬುಡಕಟ್ಟು ಪ್ರದೇಶಗಳು ಏನಾಗ್ತಿದೆ ಅಂತೇಳಿ. ವೀರಪ್ಪ ಮೊಯ್ಲಿ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಅವರು ಆಡಳಿತ ಸುಧಾರಣಾ ಆಯೋಗದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ದೆಹಲಿನಲ್ಲಿ. ಸೊ ಆವಾಗ ಅವರು ಏನು ಮಾಡಿದ್ರು, ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ಅಂತ ಇದೆ, ಆ ಇನ್ಸ್ಟಿಟ್ಯೂಟ್ ಮೂಲಕ ಎಲ್ಲೆಲ್ಲಿ ಬುಡಕಟ್ಟುಗಳಿಗೆ ಅಥವಾ ನಕ್ಸಲಿಸಮ್ ಎಲ್ಲಿ ಬೆಳೀತಾ ಇದೆ, ಅಂದ್ರೆಸ್ಟ್ ಅಂತ ಹೇಳ್ತೀವಲ್ಲ, ಅಂದರೆ ಅಸಹಾಯಕತೆನೂ ಹೌದು ಮತ್ತೆ ಅಸಮಾಧಾನವೂ ಹೌದು, ಈ ರೀತಿಯ ಸಮಾಜದಲ್ಲಿ ಹೊಸದಾಗಿ ನಕ್ಸಲಿಸಮ್ ಬೆಳೀತಾ ಇದೆ ಮತ್ತು ಈ ರೀತಿಯ ಅನ್ರೆಸ್ಟ್ ಬೆಳೀತಾ ಇದೆ, ಇದನ್ನೆಲ್ಲ ಕುರಿತು ಚರ್ಚೆ ಮಾಡೋದಕ್ಕೆ, ಮತ್ತು ಇದಕ್ಕೆ ಏನು ಕಾರಣ ಮತ್ತು ಅದಕ್ಕೆ ಪರಿಹಾರ ಏನು ಅಂತ ಮಾಡೋದಕ್ಕೆ ಅವ್ರು ಏನು ಮಾಡಿದ್ರು, ದೆಹಲಿನಲ್ಲಿ ಒಂದು ರಾಷ್ಟ್ರಮಟ್ಟದ ಸೆಮಿನಾರನ್ನು ಏರ್ಪಾಟ್ ಮಾಡಿದರು. ಆ ಏರ್ಪಾಟ್ ಮಾಡಿದ ಸಂದರ್ಭದಲ್ಲಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯದಿಂದ ನಮ್ಮ ಕುಲಪತಿಗಳಾಗಿದ್ದವರಾಗ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರು, ನಾನು ಮತ್ತು ಡಾಕ್ಟರ್ ಟಿ ಪಿ ವಿಜಯ್ ಅಂತ ಚರಿತ್ರೆ ಪ್ರಾಧ್ಯಾಪಕರು, ಮತ್ತು ಚಂದ್ರಶೇಖರ್ ಅಂತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು, ನಾವು 4 ಜನ ಅಲ್ಲಿ ಪ್ರಬಂಧ ಮಂಡನೆ ಮಾಡಿದ್ವಿ ಆ ರಾಷ್ಟ್ರೀಯ ಸೆಮಿನಾರ್ನಲ್ಲಿ. ನನಗೆ ಕೊಟ್ಟಿದ್ದ ವಿಷಯ ಈ ಕುದುರೆಮುಖ ಪ್ರಾಜೆಕ್ಟನ್ನ ಕಾರಣಕ್ಕಾಗಿ, ಮತ್ತು ಕುದುರೆಮುಖವನ್ನು ಅಭಯಾರಣ್ಯ ಅಂತ ಒಂದು ಏನು ಮಾಡಿದ್ರು, ನ್ಯಾಷನಲ್ ಪಾರ್ಕ್ ಅಂತ ಮಾಡಿದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಬುಡಕಟ್ಟುಗಳ ತೊಂದರೆ ಏನು, ನಕ್ಸಲಿಸಮ್ ಯಾಕೆ ಇಲ್ಲಿ ಶುರುವಾಯಿತು ಅನ್ನೋದನ್ನ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ರು. ನಾನು ಅವಾಗ ಈ ಕುದುರೆಮುಖ ಸುತ್ತಮುತ್ತದ ಶೃಂಗೇರಿ ಮತ್ತು ಸುತ್ತಮುತ್ತ ಮತ್ತು ಕುದುರೆಮುಖ ತಪ್ಪಲಿನಲ್ಲಿರುವ ಒಂದು ಅನೇಕ ಜಾಗಗಳನ್ನು, ಗೌಡ್ಲು ಅಂತೇಳಿ ಜನಾಂಗ ಇದರಲ್ಲಿ ಸಮುದಾಯ ಇದೆ, ಗೌಡ್ಲು ಅಂತ, ಆಗುಂಬೆ, ಶೃಂಗೇರಿ, ಕುದುರೆಮುಖ ತಪ್ಪಲು, ಇಲ್ಲೆಲ್ಲ ಹಾಗೆಯೇ ಮಲೆಕುಡಿಯರಿದ್ದಾರೆ, ಕೊರಗರಿದ್ದಾರೆ. ಸೊ ಇವು ಇಂಥ ಬುಡಕಟ್ಟುಗಳಿರುವಂಥ ಜಾಗದಲ್ಲೇನೇ ಈ ನಕ್ಸಲಿಸಮ್ ಮೊದಲು ಕರ್ನಾಟಕದಲ್ಲಿ ಶುರುವಾದದ್ದು. ಅದು ಆಂಧ್ರದ ಸಂಪರ್ಕದಿಂದ ಅದು ಶುರುವಾಗಿರ್ಬೋದು, ಆದರೆ ಶುರುವಾದದ್ದು ಮಾತ್ರ ಇಲ್ಲೇನೇನೆ. ಇದ್ಯಾಕಾಯಿತು? ನಾನು ಅವಾಗ ಒಂದು ಕ್ಷೇತ್ರ ಕಾರ್ಯಕ್ಕೋಸ್ಕರ ಅನೇಕ ಅಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಭೇಟಿ ಮಾಡಿದೆ, ಅಲ್ಲಿರುವ ಸ್ಥಳೀಯ ಗೆಳೆಯರ ನೆನಪು ಪಡೆದು. ಒಂದ್ಸಲ ನಾನು ಹೋದಾಗ, ಕುದುರೆಮುಖದ ತಪ್ಪಲಿನ ಯಾವುದೋ ಒಂದು ಹಳ್ಳಿಗೆ ಹೋದಾಗ, ಆ ಹಳ್ಳಿ ಅಂದರೆ ಅಲ್ಲಲ್ಲಿರೋ ಮನೆಗಳಷ್ಟೇ, ಆ ಒಂದು ಮನೆಗೆ ಹೋದಾಗ ಉಳಿಬೇಕಾಗಿತ್ತಲ್ಲ, ರಾತ್ರಿ ಉಳಿದ್ವಿ. ಸೊ ಹೇಳಿದ್ರು ಅವಾಗ ಅವರು, ಗೌಡ್ಲು ಜನಾಂಗದ ಒಂದು ಮನೆಯವರು, ನಿನ್ನೆ ರಾತ್ರಿ ಕೂಡ ತಾನೇ ಒಂದು ಗುಂಪು ನಕ್ಸಲರ ಒಂದು ಗುಂಪು ಬಂದು ಇಲ್ಲೇ ಇದ್ದು ಹೋಯ್ತು. ಓಹೋ, ಹಂಗಾರೆ ಒಂದು ದಿವಸ ಮೊದಲೇ ಹೋಗಿದ್ರೆ ಬಹುಶಃ ನನಗೆ ಸಿಗ್ತಿದ್ರ ಅವರು, ಅಥವಾ ನೀನು ಯಾಕೆ ಬಂದೆ ಅಂತ ಕೇಳ್ತಿದ್ರ, ನನಗೇನು ತೊಂದರೆ ಕೊಡ್ತಿದ್ರ ಗೊತ್ತಿಲ್ಲ. ಒಟ್ಟಾರೆ ನನಗೇನಂದ್ರೆ ಈ ನಕ್ಸಲಿಸಮ್ ಅನ್ನೋದು ಸರಿಯಾದ್ದಲ್ಲ. ಅದು ಅಂದರೆ ಒಂದು ನಾವು ಪಡೆಯುವ ನ್ಯಾಯವನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಮೂಲಕನೇ ಪಡಿಬೇಕು. ನಕ್ಸಲಿಸಮ್ ಒಳ್ಳೇದಲ್ಲ ಯಾಕೆ ಅಂತಾರೆ, ಅವ್ರ ಉದ್ದೇಶ ಒಳ್ಳೇದೇ ಇರ್ಬೋದು, ಅಂದರೆ ಸಮಾನತೆಯನ್ನು ತರಬೇಕು ಇದು ಅನ್ನೋ ಥರದ ಉದ್ದೇಶ ಒಳ್ಳೇದೇ ಇರ್ಬೋದು ಅವ್ರದ್ದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸಾಮಾನ್ಯ ಬಡವರ ಮಕ್ಕಳನ್ನು ನಕ್ಸಲಿಸಮ್ ಮಾಡುವ ಮೂಲಕ ಈ ವ್ಯವಸ್ಥೆಯ ವಿರುದ್ಧ ಹೋರಾಟಕ್ಕೆ ಬಿಟ್ಟಾಗ ಪ್ರಾಣ ಕಳ್ಕೊಳ್ತಾ ಇದ್ದಾರೆ.
ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ನಕ್ಸಲ್ ಯುವಕರು, ನಕ್ಸಲ್ ಹೆಸರಿನಲ್ಲಿ ಜನಸಾಮಾನ್ಯರ ಮಕ್ಕಳುಗಳು, ಬುಡಕಟ್ಟುಗಳ ಮಕ್ಕಳುಗಳು ಪ್ರಾಣಗಳು ಕಳ್ಕೊಂಡ್ರಲ್ಲ. ಅದರಿಂದ ನನಗೆ ಈ ವ್ಯವಸ್ಥೆ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಸೊ ಅದರಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಚೆಗೆ ಬಂದು ಹೋರಾಟ ಮಾಡೋದೇ ಒಳ್ಳೆಯದು ಅಂತೇಳಿ ಆ ರೀತಿಯಲ್ಲಿ ನಾನು ಕುದುರೆಮುಖ ಈ ಪ್ರಾಜೆಕ್ಟ್ ಏರಿಯಾದಿಂದ ಅದನ್ನು ತೆಗಿತಾ ಇರೋ ಕಾರಣಕ್ಕಾಗಿ ಅಲ್ಲಿನ ಬುಡಕಟ್ಟುಗಳಿಗೆ ಏನು ತೊಂದರೆ ಆಗಿದೆ, ಮತ್ತು ಈ ನ್ಯಾಷನಲ್ ಪಾರ್ಕ್ ಅಂತ ಮಾಡೋದಕ್ಕಾಗಿ, ರಾಷ್ಟ್ರೀಯ ಉದ್ಯಾನ ಅಂತ ಮಾಡೋದಕ್ಕಾಗಿ ಅಲ್ಲಿನ ಜನಗಳನ್ನ ಗುಳೆ ಎಬ್ಬಿಸಿ ಹೊರಗಡೆ ಕಳಿಸೋದ ಕಾರಣಕ್ಕಾಗಿ ಅವರಲ್ಲಿ ಎಷ್ಟು ಮಟ್ಟಿಗೆ ಈ ರೀತಿ ಅಸಮಾಧಾನ ಉಂಟಾಗಿದೆ, ಮತ್ತು ಈ ನಕ್ಸಲಿಸಮ್ ಯಾಕೆ ಶುರುವಾಯಿತು, ಮತ್ತು ಇದಕ್ಕೆ ಪರಿಹಾರಗಳೇನು ಅಂತೇಳಿ ನಾನು ಸುಮಾರು ಒಂದು 3/4 ಗಂಟೆ ಒಂದು ಪ್ರೆಸೆಂಟೇಷನ್ ಮಾಡಿದ್ದೆ ಅಲ್ಲಿ ನಾನು. ಅದು ಈಗ ನೆನಪು ಬಂತು ಅಷ್ಟೇ ನನಗೆ. ಸೊ ಹೀಗೆ ಕುದುರೆಮುಖ ಅಂತಹ ಒಂದು ಸಮೃದ್ಧ ಜಾಗದಲ್ಲಿ ಈ ರೀತಿಯ ಗಣಿಗಾರಿಕೆಯನ್ನು ಮಾಡೋ ಮೂಲಕ ನಾವೇನು ಮಾಡ್ತೀವಿ, ಇಲ್ಲಿ ಹುಟ್ಟುವ ನದಿಗಳನ್ನ, ತುಂಗಭದ್ರಾ ನದಿ ಎರಡೂ ಇಲ್ಲಿ ಹುಟ್ಟುತ್ತವೆ. ನಾನು ಆವಾಗಲೇ ಹೇಳೋದು ಮರ್ತೆ, ನಾನು ಹೋಗಿದ್ವಲ್ಲ ಪೀಕ್ಗೆ, ಆ ಚರ್ಚಿಂದ ಪೀಕ್ಗೆ ಹೋಗೋ ಮಧ್ಯದಲ್ಲಿ ಅಲ್ಲೊಂದು ಕಡೆ ಹೊಳೆ ಹರಿತಾ ಇತ್ತು. ಆ ಹೊಳೆ ಒಂದು ಕಡೆಗೆ, ಇನ್ನೊಂದು ಹೊಳೆ ಈ ಕಡೆಗೆ, ಹಿಂಗೆ 2 ಥರ ಕಾಣಿಸ್ತಲ್ಲ ನಮಗೆ. ಅವಾಗ ಅವ್ರು ಹೇಳ್ತಿದ್ರು, ಒಂದು ನೋಡಿ ಇಲ್ಲಿ ಬೀಳುವ ಪ್ರತಿ ಹನಿಯೂ ಕೂಡ ಇಲ್ವಾ ಕರಾವಳಿ ಕಡೆಗೆ ನೇತ್ರಾವತಿಗೆ ಹೋಗ್ತದೆ, ಇಲ್ಲ ಈ ಕಡೆ ತುಂಗಭದ್ರಾ ಅಂತ ನಾವೇನು ಹೇಳ್ತೀವಿ, ಈ ಕಡೆಗೆ ತುಂಗಾ ನದಿಗೆ ಹೋಗ್ತದೆ. ಒಂದು ನೇತ್ರಾವತಿಗೆ ಒಂದು ತುಂಗಾ ನದಿಗೆ ಒಂದೊಂದು ಹನಿನೂ 2 ಆಗ್ತದೆ ಇಲ್ಲಿ ಅಂತೇಳಿ. ಹಂಗೆ ಅಂತ ನದಿಗಳು ಹುಟ್ಟುವ, ಅಂದರೆ ನೇತ್ರಾವತಿ, ತುಂಗಾ, ಭದ್ರಾ ಮತ್ತು ಈ ಥರದ್ದು ಎಷ್ಟೋ ಕರಾವಳಿ ಕಡೆಗಂತೂ ತುಂಬ ನದಿಗಳಿವೆ. ಈ ಎಲ್ಲ ನದಿಗಳು ಹುಟ್ಟುವ ನದಿಗಳ ಉಗಮ ಸ್ಥಾನವಾದಂಥ ಜಾಗವನ್ನು ಈ ರೀತಿ ಗಣಿಗಾರಿಕೆಗಾಗಿ ತೆಗೆದುಬಿಟ್ರೆ ನದಿ ಮೂಲಗಳು ಬಿತ್ತೋಗ್ತವೆ. ಹೌದು. ಆ ತುಂಗಾ ಮೂಲ ಅಂತ ಹೇಳ್ತೀವಿ ನಾವು, ಗಂಗಾ ಮೂಲ ಅಂತಲೂ ಕರೀತಾರೆ ಅದನ್ನು ನಮ್ಮ ಕರ್ನಾಟಕದಲ್ಲಿ. ತುಂಗಾಪಾನ, ಗಂಗಾ ಸ್ನಾನ ಅಂತ ಹೇಳ್ತಾರೆ. ಗಂಗೆಯದು ಸ್ನಾನ ಮಾಡೋಕ್ಕೆ ಇದು ಅಂತ ಪವಿತ್ರ, ಅಂದರೆ ಇದು ಕುಡಿಯೋದಕ್ಕೆ ಪವಿತ್ರ. ಯಾಕೆಂದರೆ ಅಷ್ಟು ಮಿನರಲ್ ವಾಟರ್ ಇದು ಕುದುರೆಮುಖದಲ್ಲಿ ಹುಟ್ಟುವಂಥ ನದಿ, ಅದಕ್ಕೆ ತುಂಗಾಪಾನ ಅಂತ ಹೇಳ್ತಾರೆ, ತುಂಗಾ ನದಿಯ ನೀರು ಕುಡಿಯೋದಕ್ಕೆ. ಬಟ್ ಈಗ ಎಷ್ಟೋ ಆ ಶಿಲ್ಟ್ಗಳು ತುಂಬಿಕೊಂಡು ಇವ್ರಿಗೆ ಮಾಡಿದ್ರೆ ನದಿಗಳು ಬತ್ತೋಗೋ ಸಾಧ್ಯತೆಗಳೇ ಹೆಚ್ಚಿರ್ತದೆ. ಸೊ ಅದರಿಂದ ನಾವು ಕೆಳಗಡೆ ಇಳಿತಾ ಬಂದ್ವಿ. ಇದು ಇಳಿತಾ ಬಂದಮೇಲೆ ಅಲ್ಲಿ ಮಲ್ಲೇಶ್ವರ ಅಂತ, ಕುದುರೆಮುಖ ಪ್ರಾಜೆಕ್ಟ್ ಏರಿಯಾ, ಅದ್ರ ಪಕ್ಕಕ್ಕೆ ಮಲ್ಲೇಶ್ವರ ಅಂತ ಕರೀತಾರೆ. ಕುದುರೆಮುಖನೇ ಮಲ್ಲೇಶ್ವರ ಅಂತ ಕರೆಯೋದು ಕುದುರೆಮುಖ ಕೆಳಗಡೆ ಭಾಗನ. ಸೊ ಅಲ್ಲಿ ಪ್ರಾಜೆಕ್ಟ್ ಏರಿಯಾದಲ್ಲಿ ಸುಮಾರು ಲಘು ಬಗೆಯಿಂದ ಜನಗಳು ಓಡಾಡ್ತಿದ್ರು. ಆ ಪ್ರಾಜೆಕ್ಟಿಗೆ ಬಂದಂಥವ್ರು, ಅವ್ರಿಗೆ ಮಾಡಿರುವಂಥ ವಸತಿ ಗೃಹಗಳು, ಮತ್ತು ಅಲ್ಲೇನೆ ಇದು ಎಲ್ಲ ಒಂಥರ, ಅಲ್ಲಿ ಕೆಳಗಡೆಗೆ ಒಂದು ಸಣ್ಣ ಟೌನ್ನ ವಾತಾವರಣ ನಮಗೆ ಕಾಣಿಸ್ತು ಕುದುರೆಮುಖದಲ್ಲಿ. ಅಲ್ಲೇನೆ ಭದ್ರಾ ನದಿ, ಆ ಕುದುರೆಮುಖದ ಪ್ರಾಜೆಕ್ಟ್ ಏರಿಯಾ ಏನಿದೆ ಅದು ಸುತ್ತಕೊಂಡು ಭದ್ರಾ ನದಿ ಹರಿತದೆ. ತುಂಬ ಚೆನ್ನಾಗಿತ್ತು. ಆದರೆ ಎಷ್ಟು ದಿವಸ ಉಳಿತದೆ ಈ ನದಿ ಅನ್ನುವಂಥ ಅನುಮಾನ ಬಂತು ನಮಗೆ, ಯಾಕೆಂದರೆ ಈ ಗಣಿಗಾರಿಕೆಯನ್ನು ನೋಡಿ. ಆಮೇಲೆ ಅಲ್ಲಿ ಒಂದು ಲಕ್ಕಿಯಾ ಅಂತ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ಏನಕ್ಕೆ ಅಂದರೆ ಈ ಕಬ್ಬಿಣದ ಅದರನ್ನು ತಯಾರಿಸ್ತಾರಲ್ಲ, ಉಳಿದ ಶಿಲ್ಟನ್ನು ತುಂಬೋದಕ್ಕೆ. ಇಡೀ ಡ್ಯಾಮ್ನ ನೀರು ತುಂಬೋದಕ್ಕೆ ಬಳಸೋದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ ವಿಚಿತ್ರ ಅಂದರೆ ಆ ಉಳಿದ ಶಿಲ್ಟನ್ನು ತುಂಬೋದಕ್ಕೆ ಒಂದು ಡ್ಯಾಮ್ ಕಟ್ಟಿದ್ದಾರೆ. ಎತ್ತರಕ್ಕೊಂದು ಡ್ಯಾಮ್ ಕಟ್ಟಿದ್ದಾರೆ. 10 ಕಿಲೋಮೀಟ್ರು ಆ ಶಿಲ್ಟ್ ತುಂಬ್ಕೊಂಡು ನಿಂತಿದೆ. ಅದು ಅಪಾಯದಲ್ಲಿದೆ ಅಂತ ಕೂಡ ಅವಾಗ ಸುದ್ದಿ ಇತ್ತು. ಒಂದು ವೇಳೆ ಅದೇನಾದ್ರು ಆ ಶಿಲ್ಟ್ಗೆ ಕಟ್ಟಿರುವ ಡ್ಯಾಮ್, ಲಕ್ಕಿಯಾ ಡ್ಯಾಮ್ ಹೊಡೆದ್ರೆ ನದಿಗಳು ಮುಚ್ಚೇ ಹೋಗ್ತವೆ ಪೂರ್ಣವಾಗಿ. ಇದು ತುಂಬ್ಕೊಂಡ್ಬಿಡುತ್ತೆ, ಶಿಲ್ಟ್ ತುಂಬ್ಕೊಂಡು ಮುಚ್ಚೆ ಹೋಗ್ತದೆ ಅಂತ ಅಪಾಯ ಕೂಡ ಇತ್ತು. ಸದ್ಯ ಇಲ್ಲಿವರೆಗೆ ಅದೇನೂ ಆಗಿಲ್ಲ. ಆಮೇಲೇನು ಅದಕ್ಕೆ ಬಿಡುವ ಇದನ್ನು ಕಡಿಮೆ ಮಾಡಿ, ಪ್ರೆಸರ್ನ ಕಡಿಮೆ ಮಾಡೋದ್ರ ಮೇಲೆ ಇದಾಯಿತು. ಮತ್ತು ಈಗ ಅದೃಷ್ಟವಶಾತ್ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶದಿಂದಾಗಿ ಕುದುರೆಮುಖದಲ್ಲಿ ಗಣಿಗಾರಿಕೆ ನಿಂತು ಈಗ ಅದು ಹಾಗೇ ಇದೆ. ಬಟ್ ಈಗ ಅದೊಂಥರ ಕುದುರೆಮುಖ ಏನಿದೆ ಅದು ಸ್ವಲ್ಪ ಸುಧಾರಿಸ್ಕೊಳ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹೀಗೆ ಕೆಳಗಡೆ ಇಳಿದು ಮತ್ತೆ ಅಲ್ಲಿ ಭದ್ರಾ ನದಿಯಲ್ಲಿ ಎಲ್ಲ ಒಂದು ಒಳ್ಳೆ ಜಾಗದಲ್ಲಿ ಎಲ್ಲರೂ ಸ್ನಾನ ಮಾಡಿ ಒಂದು ಆಯಾಸ ಪರಿಹರಿಸ್ಕೊಂಡು ನಾವು ಮತ್ತೆ ಅಲ್ಲಿ ಮಲ್ಲೇಶ್ವರದಲ್ಲಿ ಬಸ್ ಹತ್ತಿ ಬೆಂಗಳೂರಿಗೆ ತಲುಪಬೇಕು ಅಂತ ಎಲ್ಲ ಉಳಿದವ್ರಿಗೆ. ಬಟ್ ನಾನು ಮತ್ತು ಶ್ರೀನಿವಾಸ ಮೂರ್ತಿ ಏನು ಮಾಡಿದ್ವಿ, ಅಲ್ಲಿಂದ ಈಗ ನಮ್ಮ ಕೆಲಸ ಏನಿತ್ತು ಅಂತಂದರೆ ಬೆಳ್ತಂಗಡಿ ತಾಲೂಕಿಗೆ ಮತ್ತೆ ವಾಪಸ್ ಆಗೋದು. ಮತ್ತೆ ನಾವು ಕಳಸಕ್ಕೆ ಬಂದು ಕಳಸದಿಂದ ಇದು ಚಾರ್ಮಾಡಿ ಘಾಟಿ ಮೂಲಕ ಮತ್ತೆ ನಾವು ಉಜಿರೆಗೆ ಬಂದ್ವಿ. ನಾವು ಉಜಿರೆಗೆ ಬರೋ ಅಷ್ಟರಲ್ಲಿ ನಾವು ಈಗಾಗಲೇ ಹೇಳಿದ್ವಿ, ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಚಿನ್ನಪ್ಪಗೌಡ ಅಂತ ದೊಡ್ಡ ವಿದ್ವಾಂಸರು, ಕನ್ನಡ ಪ್ರಾಧ್ಯಾಪಕರು. ಅವರು ಮಂಗಳೂರು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಜೊತೆಗೆ ಅಲ್ಲಿ ಕುಲಸಚಿವರಾಗಿದ್ದರು. ಆಮೇಲೆ ನಮ್ಮ ಜಾನಪದ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಆಗಿದ್ದರು ಅವರು. ಆಗ ನಾವೆಲ್ಲ ಇನ್ನೂ ಯಂಗ್ಸ್ಟರ್ಸ್. ಅವರು ಕೂಡ ಒಬ್ಬ ಲೆಕ್ಚರರು, ನಾನು ಕನ್ನಡ ಯೂನಿವರ್ಸಿಟಿನಲ್ಲಿ ಹೇಗಿದ್ದೆ ಹಾಗೆ ಅವರು ಕೂಡ ಇದ್ದರು. ಸೊ ಹಾಗೆ ಅವ್ರಿಗೆ ಪತ್ರ ಬರೆದಿದ್ದೆ ನಾನು, ನೀವು ನಮಗೆ ಸಹಾಯ ಮಾಡಬೇಕು. ಅವಾಗ ನಾನು ಅಕಾಡೆಮಿ ರಿಜಿಸ್ಟರ್ ನಾನು ಆಗಿದ್ದು, ನೀವು ಸಹಾಯ ಮಾಡಬೇಕು,
ನಾವಿಲ್ಲಿ ಈ ಜನಾಂಗದ ಇಲ್ಲಿರ್ತಕ್ಕಂಥ ಮೇರಾ ಮನ್ಸ ಅನ್ನೋ 2 ಜನಾಂಗದ ಚಿತ್ರೀಕರಣ ಮಾಡಬೇಕು. ಮರೆಕುಡಿಯ ಮತ್ತು ಬೈರ ಆಮೇಲೆ ಇದು ಕೊರಗ ಅದೆಲ್ಲ ಇನ್ನೊಂದ್ಸಲ ಮಾಡ್ತೀವಿ. ಈಗ ಬೆಳ್ತಂಗಡಿ ತಾಲ್ಲೂಕಿನಲ್ಲಿ ಮತ್ತು ಕುದುರೆಮುಖದ ತಪ್ಪಲ್ನಲ್ಲೇ ಇರ್ತಕ್ಕಂಥ ಈ 2 ಜನಾಂಗಗಳನ್ನ ನೀವು ನಾವು ಪರಿಚಯಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ. ಅವ್ರು ಬಂದು ಉಜಿರೆನಲ್ಲಿ ಕಾಯ್ತಾ ಇದ್ರು. ಸೊ ಚಿನ್ನಪ್ಪಗೌಡರು ಮತ್ತು ನಾನು ಶ್ರೀನಿವಾಸ ಮೂರ್ತಿ ಮೂವರೂ ಆ ಬೆಳ್ತಂಗಡಿ ತಾಲ್ಲೂಕಿನ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಮೇರ ಜನಾಂಗವನ್ನು ಮತ್ತು ಮನ್ಸ ಜನಾಂಗವನ್ನು ಭೇಟಿ ಮಾಡಿದ್ವಿ. ಆ ಈ ಮೇರರು ಏನಂತಂದರೆ ಅವರು ಬಹುಶಃ ದಕ್ಷಿಣ ಕನ್ನಡದ ಪ್ರಾಚೀನ ಜನಾಂಗಗಳಲ್ಲಿ ಒಂದು ಅನ್ಕೋತೀನಿ ನಾನು, ಮೇರ ಇದು. ಸೊ ಅವರು ಅಲ್ಲಿ ಆಟಿಕಳೆಂಜ ಅಂತಕ್ಕಂಥ ಒಂದು ನೃತ್ಯವನ್ನು ಮಾಡ್ತಾರೆ. ಅದು ಹೇಗೆ ಅಂತಂದರೆ ಭಾಳ ಸರಳವಾದ ನೃತ್ಯ ಅದು. ಆದರೆ ದುಡಿಯ ನರ್ತನಕ್ಕೆ 2 ಛತ್ರಿಗಳನ್ನು ಹಿಡ್ಕೊಂಡು, ಛತ್ರಿ ಅಂದ್ರೇನು, ಆಟಿ ಕಳಂಜ ಅಂದರೆ ಆಟಿ ಕಳೆಂಜ ಅನ್ನುವ ಮರದಿಂದ ಮಾಡೋದು. ಆಟಿ ಅಂದರೆ ಆಟಿ ಅಮಾವಾಸ್ಯೆನಲ್ಲಿ ಆ ನೃತ್ಯವನ್ನು ಮಾಡ್ತಾರೆ ಅವರು, ಅದಕ್ಕೆ ಆಟಿ ಕಳಂಜ. ಆ ಕಳಂಜದ ಮರದ ಇವಿಲ್ಲ ಅಂದರೆ ಈ ನಮ್ಮ ಅಡಿಕೆ ಗರಿಗಳ ಥರ ಬರ್ತವೆ, ಆ ಥರದ ಗರಿಗಳವು. ಆ ಗರಿಗಳನ್ನು ಸೇರಿಸಿ ಆ ಗರಿಗಳಲ್ಲೇ ಒಂದು ದೊಡ್ಡ ಛತ್ರಿಯನ್ನು ಮಾಡ್ತಾರೆ. ಮತ್ತು ಮೈಗೆ ಒಂದು ಮೀಸ ಕಟ್ಕೊಂಡು ಮೈಗೆಲ್ಲ ಜೇಡಿ ಮಣ್ಣನ್ನು ಬೆಳ್ಕೊಂಡು ಅದ್ರ ಮೇಲ್ಗಡೆ ಕೆಂಪು ಕಲ್ಲಿನಿಂದ ಒಂದು ಇದನ್ನು ತಯಾರು ಮಾಡಿ, ಬಣ್ಣ ತಯಾರು ಮಾಡಿ ಅದನ್ನೆಲ್ಲ ಹಚ್ಕೊಂಡು ಇಡೀ ಮೈಯನ್ನು ಅಲಂಕರಿಸ್ಕೋತಾರೆ. ಆ ರೀತಿಯ ಇಬ್ಬರು ಕಲಾವಿದರು ಅಲಂಕರಣವನ್ನು ಮಾಡಿಕೊಂಡು ಒಂದು ಅದನ್ನ ಮುಖವರ್ಣಿಕೆ ಅಂತಲೂ ಕರೀತಾರೆ. ಆ ಮುಖವರ್ಣಿಕೆಯನ್ನು ಮಾಡಿಕೊಂಡು, ಯಕ್ಷಗಾನದಲ್ಲಿ ಮುಖವರ್ಣಿಕೆ ಅಂತಾರೆ ಆ ಥರದಲ್ಲಿ, ಇವರು ಮುಖವರ್ಣಿಕೆ ಮಾಡಿಕೊಂಡು ಆ 2 ಛತ್ರಿಯನ್ನು ಹಿಡ್ಕೊಂಡು ದುಡಿಯ ಬಿಡತಕ್ಕೆ ತಕ್ಕನಾಗಿ ಕುಣಿತಾ 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 ಹೋಗ್ತಾರೆ. ವಂಡರ್ಫುಲ್, ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅದು. ಆಮೇಲೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಸಂಗ್ರಹಿಸ್ತಾರೆ. ಸಂಗ್ರಹಿಸಿ ಆಟಿ ಅಮಾವಾಸ್ಯೆಯ ಕೊನೆಯ ದಿನ ಅವರು ಅದನ್ನ ಅಡುಗೆ ಎಲ್ಲ ಮಾಡಿ ಒಂದು ದೇವರನ್ನ ಮಾಡಿ ಅವ್ರ ಭೂತಗಳನ್ನ ಪೂಜೆ ಮಾಡಿ ಊಟ ಮಾಡ್ತಾರೆ. ಈ ಥರದ ಒಂದು ಆಟಿ ಕಳಜದ ಹಾಡುಗಳು ಮತ್ತು ಆಟಿ ಕಳಜದ ನರ್ತನವನ್ನು ನಾವು ಒಂದು ದಿನ ಇದು ಮಾಡ್ಕೊಂಡ್ವಿ. 2ನೇ ದಿನ ಇದು ಮೇರ ಆಯಿತು, ಆಟಿ ಕಳಂಜ ಮಾಡೋರು ಮೇರೆ. 2ನೇ ದಿನ ಮನ್ಸ ಅನ್ನೋ ಜನಾಂಗ. ಅಂದರೆ ಇವರೆಲ್ಲ ಎಷ್ಟು ಗೊತ್ತರ, ಕಡಿಮೆ ಜನಸಂಖ್ಯೆ, ತುಂಬಾನೂ ಇಲ್ಲ, ತುಂಬ ಅಲ್ಪಸಂಖ್ಯಾತರು ಆ ಲೆಕ್ಕದಲ್ಲಿ ನೋಡೋದಾದ್ರೆ. ಆ ಮನ್ಸ ಅಂತೂ ಇನ್ನೂ ಕಡಿಮೆ, ಮೇರರಾದರೂ ಸ್ವಲ್ಪ ಇದ್ದಾರೆ, ಮನ್ಸ ಇನ್ನೂ ಕಡಿಮೆ. ತುಳುನಲ್ಲಿ ಹಾಡೋದು ಇವರೆಲ್ಲರೂ, ಅವ್ರ ಭಾಷೆ ತುಳು ಮುಖ್ಯವಾಗಿ. ಆ ಮನ್ಸ ಜನಾಂಗದ ಇದಕ್ಕೆ ಹೋದ್ವಿ, ಅಲ್ಲೇ ಬೆಳ್ತಂಗಡಿ ತಾಲೂಕಿನಲ್ಲೇ. ಅಲ್ಲಿ ಅವರು ಕರಂಗೋಲು ಅಂತ ಒಂದು ನೃತ್ಯ ಮಾಡ್ತಾರೆ. ಅಂದರೆ 4 ಜನ ಯುವಕರು, ಅವರು ಕೂಡ ಅಷ್ಟೇ ಮೈಗೆಲ್ಲ ಮೊದಲು ಜೇಡಿ ಮಣ್ಣು ಬೆಳ್ಕೊಳ್ಳೋದು, ಅದ್ರ ಮೇಲ್ಗಡೆ ಬಿದಿರು ಕೊಳವೆಗೆ ಈ ಬಿಳಿಯ ಬಣ್ಣವನ್ನ ಇಟ್ಕೊಂಡು ಅದನ್ನ ರಿಂಗ್ 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 ಬರೋಂಗೆ ಮೈಗೆಲ್ಲ ರಿಂಗ್ ರಿಂಗ್ ಬರೋಂಗೆ ಇಡೀ ಮೈಗೆ ಹಚ್ಕೋತಾರೆ. ಅದು ಇಡೀ ನೋಡಿದಾಗ ಇಡೀ ಮೈ ರಿಂಗ್ 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 ಕಾಣಿಸುತ್ತಂತ. ಆಮೇಲೆ ಒಂದು ಅಡಿಕೆ ಹಾಳೆಯನ್ನು ಹಾಕೋತಾರೆ, ಅಡಿಕೆ ಹಾಕೊಂಡು ಮುಖಕ್ಕೆಲ್ಲ ಬಣ್ಣಗಳನ್ನ ಬೆಳ್ಕೊಳ್ತಾರೆ. ಕೈಯಲ್ಲಿ ಲಕ್ಕಿ ಸೊಪ್ಪು ಹಿಡ್ಕೊಂಡು, ಲಕ್ಕಿ ಸೊಪ್ಪು ಅಂತೀವಲ್ಲ ನಾವು, ಆ ಲಕ್ಕಿ ಗಿಡದ ಸೊಪ್ಪನ್ನು ಹಿಡ್ಕೊಂಡು ಮೇಲೆ ಕೆಳಗೆ ಹೇಳ್ತಾ ಒಂದು ಗಂಟೆಯನ್ನು ಅದಕ್ಕೆ ತಕ್ಕನೆ, ಅಲ್ಲ ಒಂದು ಗಂಟೆನೂ ಇರ್ತದೆ, ದುಡಿನೂ ಇರ್ತದೆ, ಅದಕ್ಕೆ ತಕ್ಕನಾಗಿ ಬಗ್ಗಿ ಹೇಳ್ತಾರೆ ಕುಣಿತಾ ಕುಣಿತಾ ಕುಣಿತಾ. ಮತ್ತು ಪಕ್ಕದಲ್ಲಿ ಆ ದುಡಿ ನಡೆಸೋರು ಹಾಡನ್ನು ಹಾಡ್ತಾ ಇರ್ತಾರೆ. ಸೊ ಆಮೇಲೆ ಗಂಟೆ, ಈಗ ನಮ್ಗೆ ಹೆಂಗೆ ಅಂದರೆ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲ ಎಳವರು ಅಂತ ಬರ್ತಾರೆ, ಅವರು ಗಂಟೆ ಹೊಡಿತಾ ಹಾಡ್ತಾರೆ. ಅಲ್ಲಿ ನಾನು ನೋಡ್ಬಿಟ್ಟು ನನಗೆ ಅದನ್ಸ್ಬಿಡ್ದು, ಏನು ಒಂಥರ ಗಂಟೆ ಇಟ್ಕೊಂಡು ಆಡ್ತಾ ಇದ್ದಾರಲ್ಲ ಅವರು, ಗಂಟೆ ಹೊಡಿತಾ ಇದ್ದಾರೆ ಕರಂಗೋಲ್ ಕೊಡ್ತಾ ಇದ್ದಾರೆ. ಆದರೆ ಈ ಕುಣಿತಕ್ಕಿಂತ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ ಪಾಡ್ದನಗಳು ಅಂತೇಳಿ, ತುಳುವಿನಲ್ಲಿ ಆಡುವ ಕಥನ ಕಾವ್ಯಗಳು, ಅಥವಾ ಯಾವುದೋ ಒಂದು ದೈವವನ್ನು ಇಟ್ಕೊಂಡು. ಈಗ ಸಾರ ಮುಪ್ಪನ್ನೇರು ಅಂತ ಇವರ ದೈವ, ಇವ್ರ ಭೂತ, ಯಾರಿಗೆ, ಈ ಮನ್ಸ ಜನಾಂಗಕ್ಕೆ. ಆ ಸಾರ ಮುಪ್ಪನ್ನೇರು ದೈವ ಏನೇನ್ ಮಾಡ್ತು ನಮ್ಗೆ, ಈ ಭೂತ ಆರಾಧನೆಯ ಕ್ರಮಗಳೇನು, ಮತ್ತೆ ಇದನ್ನ ಯಾಕೆ ನಾವು ಪೂಜಿಸ್ತೀವಿ, ಆಮೇಲೆ ನಾವು ಹೆಂಗ್ ಹುಟ್ಟು ಬಂದ್ವಿ, ಅವ್ರದೇ ಒಂದು ಸ್ಥಳ ಪುರಾಣಗಳನ್ನ ಮತ್ತೆ ಸೃಷ್ಟಿ ಪುರಾಣಗಳನ್ನ ಹೇಳ್ತಾರೆ ಅವರು. ಸೊ ಈ ಮೇರರು ಅಷ್ಟೇ, ಮನ್ಸ ಜನಾಂಗನೂ ಅಷ್ಟೇ. ತುಂಬಾ ಅದು ಬಹಳ ನನಗೆ ಇಷ್ಟ ಆಗಿರೋದೇನಂತಂದ್ರೆ, ಇಲ್ಲಿವರೆಗೂ ನಂಗೆ ತುಂಬಾ ಆಸೆ ಅದು, ಈ ಪಾಡ್ದನಗಳ ಕಥೆಗಳನ್ನ ಕೇಳಕ್ಕೆ ನಂಗೆ ಬಹಳ ಇಷ್ಟ. ನಂಗೆ ಹೆಂಗೆ ಬರೀ ಜನಪದ ಕಥೆಗಳಲ್ಲ, ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಜೀವನದ ವಿಕಾಸವನ್ನು, ಸಾಂಸ್ಕೃತಿಕವಾದ ನಂಬಿಕೆ ಮನುಷ್ಯನಲ್ಲಿ ಬೆಳೆದ ರೀತಿಯನ್ನು, ಮತ್ತೆ ಒಂದು ಜನಾಂಗದ ಸೃಷ್ಟಿ ಪುರಾಣವನ್ನು ಅವರಷ್ಟೇ ಸೃಷ್ಟಿ ಮಾಡ್ಕೊಂಡು ನಾವು ಹಿಂಗ್ ಬಂದ್ವಿ ಅಂತ ಹೇಳ್ಬೇಕಾದ್ರೆ ಅದು ಕಥನವೇ ಇರ್ಬೋದು, ಒಂದು ಕಥೆನೇ ಇರ್ಬೋದು, ಅದು ಮತ್ತೆ ಬೇರೆ ಅದು ಹೇಳೋದಿದೆಯಲ್ಲ, ಅದು ಬಹಳ ಮುಖ್ಯವಾದಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಈ ತುಳು ಪಾಡ್ದನಗಳೇನಿದೆ, ತುಳು ಪಾಡ್ದನಗಳ ಒಂದು ಅದ್ಭುತ ಲೋಕ ಆಗಿದೆಯಲ್ಲ, ಆ ಲೋಕ ನಿಜವಾಗೂ ನಮಗೆ ಒಂಥರ ಮನುಷ್ಯ ವಿಕಾಸದ ಕಥೆಯೇ ಹೇಳ್ತದೆ. ಅಷ್ಟು ಥರ ವೆರೈಟಿ ಆಫ್ ಕಥೆಗಳಿದೆ. ಹಂಗೆ ಇವರು ಮೇರ ಮತ್ತು ಮನ್ಸ ಜನಾಂಗ ತಮ್ಮ ಆಯಾಸವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಬೆಳದಿಂಗಳ ರಾತ್ರಿಗಳಲ್ಲಿ ಎಷ್ಟೋ ಸಲ
ಇವ್ರು ಕುಣಿತಾ ಇದ್ರೆ ಉಳಿದವರು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಹ್ಮ್ 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 ಹೆಂಗಸರು ಗಂಡಸರು ಎಲ್ಲ ಸೇರ್ಕೊಂಡು ಕುಣಿತಾರೆ. ಸೊ ಆ ರೀತಿಯ ಒಂದು ಸಾಮೂಹಿಕವಾದ ನರ್ತನವನ್ನು ಕೂಡ ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯ. ಹ್ಮ್ ಸೊ ಈ ರೀತಿಯಲ್ಲಿ ಆ, ದಕ್ಷಿಣ ಕನ್ನಡದ ಅನೇಕ ಜನಾಂಗಗಳು ತುಂಬ ಅಂದರೆ ಸಾಂಸ್ಕೃತಿಕವಾಗಿ ವೈವಿಧ್ಯವಾಗಿ, ಹ್ಮ್ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿವೆ, ಆರ್ಥಿಕವಾಗಿ ಅಲ್ಲ. ಹ್ಮ್ ಅವ್ರ ಕಷ್ಟ ಅವ್ರಿಗಿದ್ದೇ ಇದೆ. ಈ ಮೇರಾ ಮನ್ಸ ಅನ್ನೋ ಜನಾಂಗ ಇವತ್ತುವರೆಗೂ ಭೂಮಿ ಇಲ್ಲ ಅವ್ರಿಗೆ. ಹ್ಮ್ ಇವತ್ತೂ ಕೂಡ ಕೂಲಿ ಮಾಡೇ ಬದುಕೋದು. ಹ್ಮ್ ಆದರೆ ಸಾಂಸ್ಕೃತಿಕವಾಗಿ ಈ ರೀತಿ ವೈವಿಧ್ಯವಾಗಿರ್ತಾರೆ. ಅದ್ರಲ್ಲಿ ಮರೀತಾರೆ ಅವರು ಅದನ್ನು. ಸೊ ಹಂಗೆ ಅವರು ರಾತ್ರಿಗಳಲ್ಲಿ ಸಾಮೂಹಿಕವಾಗಿ ಕುಣಿತಾರೆ. ಈ ಆಟಿಕಳಂಜ ಮತ್ತು ಕರಂಗೋಲು ಅನ್ನುವಂಥ ಕಲೆಗಳನ್ನು ಪ್ರದರ್ಶನ ಮಾಡ್ತಾರೆ. ಹ್ಮ್ ತುಳು ಪಾಡ್ದನಗಳನ್ನು ಹಾಡಿಕೊಂಡು ಆ ಕಥೆಗಳಲ್ಲಿ ತಮ್ಮನ್ನು ತಾವು ಕಂಡುಕೊಂಡು ಹ್ಮ್ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ. ಹ್ಮ್ ಇವತ್ತಿಗೂ ಇದೆ ಅದು, ಹ್ಮ್ ಇವತ್ತಿಗೂ ಇದೆ. ಸಾಕಷ್ಟು ಬದಲಾವಣೆಗಳಾಗಿದ್ರು ಕೂಡ ಇವತ್ತಿಗೂ ಕರಂಗೋಲು ಇದೆ, ಆಟಿಕಳಂಜನ ಕೂಡ ಇದೆ. ಹ್ಮ್ ಸೊ ಅದನ್ನೆಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಈ ಸಣ್ಣ ಕಮ್ಯುನಿಟಿನಲ್ಲಿ ಅಷ್ಟೊಂದು ಹೈ ನಾಲೆಡ್ಜ್ ಬೇಸ್ ಬಂದಿದ್ದಾದ್ರೂ ಅಂದ್ರೆ ಅದು ಹುಟ್ಕೊಂಡು ಹ್ಮ್ ಅವ್ರು ಅದನ್ನೆಲ್ಲ ಅಂದ್ರೆ ಜೀವ ಸೃಷ್ಟಿನೇ ಅವರು ಹೇಳ್ತಾರೆ ಅಂತಂದ್ರೆ ಆ ಇದರಲ್ಲಿ ಹಾಡುಗಳಲ್ಲಿ ಹ್ಮ್. ಸಚ್ ಎ ರಿಚ್ ಕಲ್ಚರ್. ನನಗನ್ಸುತ್ತೆ ಈ ಮಲೆನಾಡು ಮತ್ತು ಕರಾವಳಿಯಲ್ಲಿ ಇರ್ತಕ್ಕಂಥ ಆಮೇಲೆ ಬಲಾಢ್ಯರು ಬಂದು ಭೂಮಿಗಳನ್ನ ಹಿಡ್ಕೊಂಡಿದ್ದಾರೆ. ಬಲಾಢ್ಯರು ಪಾಲಾಗಿದೆ ಭೂಮಿಗಳು ಅವೆಲ್ಲ. ಮೊದಲೆಲ್ಲ ಇದ್ದವರೇ ಇವರು ಅಂತ. ಅದಕ್ಕೆ ಕೊರಗರ್ನ ಈಗ ಕೊರಗ ಕಮ್ಯುನಿಟಿ ಇದೆಯಲ್ಲ ಅದನ್ನ ಪ್ರಿಮಿಟಿವ್ ಕಮ್ಯುನಿಟಿ ಅಂತ ಕರೀತಾರೆ. ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ ಅಂತ, PTG ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ 2 PTG, ಒಂದು ಕೊರಗ, ಇನ್ನೊಂದು ಜೇನು ಕುರುಬ ಅಂತ. ಪ್ರಾಚೀನದಿಂದ ಇದ್ದವರು ಇವರು ಅಂತೇಳಿ. ಸೊ ಹಂಗೆ ಇವರೆಲ್ಲ ಮೊದಲಿಂದ ಇದ್ದವರೇ. ಬಟ್ ಇವ್ರಿಗೆಲ್ಲ ಏನು ಅಂದರೆ ಖಾತೆ ಕಿರದೆ ಮತ್ತೊಂದು ಇನ್ನೊಂದು ಭೂಮಿದು ಏನೂ ಗೊತ್ತಿಲ್ಲ. ಟ್ರೈಬ್ಸ್ ಆಗಿದ್ರು, ಎಲ್ಲಿ ಸಮೃದ್ಧವಾಗಿದೆ ಭೂಮಿ ಅಲ್ಲಿ ಉಳಿಯೋರು, ಅಲ್ಲೇನೋ ಮಾಡ್ಕೊಳ್ಳೋರು, ಮುಂದಕ್ಕೆ ಹೋಗೋರು. ಅಂದರೆ ಸ್ವಂತ ಭೂಮಿಯ ಕಲ್ಪನೆನೇ ಇರಲಿಲ್ಲ. ಬರ್ತಾ ಬರ್ತಾ ಏನಾಯಿತು, ಈ ಡೆವಲಪ್ಮೆಂಟ್ಗಳ ಕಾರಣಕ್ಕಾಗಿ ಅದು ನಾನು ಮುಂದೆ ಇನ್ನೊಂದು ಚಾರ್ಮಾಡಿಯ ಪಾತಾಳ ಲೋಕ ಅಂತ ಇನ್ನೊಂದು ಎಪಿಸೋಡ್ ನಾನು ಮಾಡಬೇಕಾಗತ್ತೆ. ನೀನು ಆ ಟೈಮಲ್ಲಿ ಹೇಳ್ತೀನಿ ಹೆಂಗೆ ನಮ್ಮ ಸಮೃದ್ಧ ಅರಣ್ಯಗಳು ಮತ್ತು ಅರಣ್ಯಗಳಲ್ಲಿ ದೇವರ ಮಕ್ಕಳ ಥರ, ಅರಣ್ಯದ ಮಕ್ಕಳ ಥರ ಇದ್ದಂಥವ್ರು ಬರ್ತಾ 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 ಹೇಗೆ ಅವರೇನೆ ಪರಾಧೀನವಾಗಿ ಹೋಗ್ಬಿಟ್ರು ಅನ್ನೋದನ್ನು ನನ್ನ ಕತೆ ಮುಂದೆ ಹೇಳ್ತೀನಿ. ಕತೆ ಅಲ್ಲ, ಅದನ್ನ ಚರಿತ್ರೆ ಅದು. ಹಂಗೆ ಇವ್ರು ಮೊದಲಿಂದ ಇದ್ದವರೇ ಇವರು. ಸೊ ಹಂಗಾಗಿ ಇವರ ಕಥನಗಳಲ್ಲಿ ಮತ್ತು ಇವರ ಹಾಡುವ ಹಾಡುಗಳಲ್ಲಿ ಆ ರೀತಿಯ ಒಂದು ಸ್ವಚ್ಛಂದವಾಗಿ ತಮ್ಮ ಅರಣ್ಯದಲ್ಲಿ ತಾವಿದ್ದ ಬದುಕಿನ ಘಟನೆಗಳು ಬರ್ತವೆ. ಸಮೃದ್ಧವಾಗೂ ಇದೆ ಅದು. ಆದರೆ ಬರ್ತಾ ಬರ್ತಾ ಯಾವ್ಯಾವುದೋ ಕಾರಣಕ್ಕೆ ಪಲ್ಲಟ ಆಗಿದೆ. ಬದುಕಿನ ಪಲ್ಲಟಗಳಲ್ಲಿ ಬಹುಸಂಖ್ಯಾತರು ಏನಾಗಿದ್ದಾರೆ, ಇವ್ರನ್ನ ಕಡೆಗಣಿಸ್ಬಿಟ್ಟಿದ್ದಾರೆ. ಆಮೇಲೆ ಇವರು ಈ ರೀತಿ ಬದುಕಬೇಕಾದಂಥ ಸ್ಥಿತಿ ಬಂದಿದೆ ಅಂತ ನನಗೆ ಅನಿಸುತ್ತೆ. ಅದು ಈಗ ಹೊಸ ಕಾಲದಲ್ಲಿ ಅವರುಗಳು ಅನೇಕರು ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ, ಕಟ್ಕೊಳ್ತಾ ಇದ್ದಾರೆ. ಅದು ಇನ್ನೂ ಟೈಮ್ ಬೇಕು, ಆಗ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ದೊಡ್ಡ ದೊಡ್ಡ ಕಮ್ಯುನಿಟೀಸು ಇವಾಗೆಲ್ಲ ನಮ್ಮದು ಅಂದರೆ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಇಟ್ಕೊಂಡು ಇಲ್ಲಿ ಈ ಕಮ್ಯುನಿಟಿ ಇರಲೇ ಇಲ್ಲ ಅಂಥೇಳಿ ಜಾಗಗಳ ನೇಮ್ಗಳನ್ನು ಬದಲಾಯಿಸ್ಕೊಂಡು ಅವರ ಅಂದರೆ ಇವ್ರನ್ನೆಲ್ಲ ನೋಡ್ಕೊಂಡ್ರೆ ಇವಾಗ ಇವರು ನಮ್ಮದೇ ಇದೆಲ್ಲ ಅಂತ ಕ್ಲೈಮ್ ಮಾಡ್ಬೋದು. ಖಂಡಿತ. ಈಗ ನಿಜವಾದ ಕಾಡಿನ ಮಕ್ಕಳು, ನಿಜವಾದ ಮಣ್ಣಿನ ಮಕ್ಕಳು ನಾವು ಅಂತ ಕ್ಲೈಮ್ ಮಾಡಬೇಕಾದ್ರೂ ಇಲ್ಲಿ ಈ ನಾಡಿನ ಬುಡಕಟ್ಟುಗಳು. ಹೌದು. ಆದರೆ ಇವತ್ತು ಅತಂತ್ರ ಸ್ಥಿತಿಲಿರೋರೇ ಅವರು. ಇದು ವಿಪರ್ಯಾಸ. ನೋಡೋಣ ಮುಂದಿನ ಇದರಲ್ಲಿ ಇನ್ನೊಂದು ಸ್ವಲ್ಪ ಡೀಪ್ ಡಿಸ್ಕಷನ್ ಮಾಡ್ಬೋದು ಇವುಗಳನ್ನು. ಚಾರ್ಮಾಡಿ ಘಟ್ಟದ ಕೆಳಗಡೆ ಹೋಗ್ತೀವಿ ನಾವು ಒಂದ್ಸಲ ಮಲೆಕುಡಿಯರು ನೋಡಕ್ಕೆ. ಆಗಾದ ಅನುಭವಗಳನ್ನ ನಾವು ಚರ್ಚೆ ಮಾಡುವಾಗ ಹೇಗಾಯ್ತು ಇದು ಈ ಪಲ್ಲಟಗಳು ಅನ್ನೋದನ್ನ ಇನ್ನೊಂದ್ಸಲ ಚರ್ಚೆ ಮಾಡಿ. ಓಕೆ ಅಪ್ಪಾಜಿ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಹಾಗಾಗಿ ಚೆನ್ನಾಗಿತ್ತು. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ.